ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ವಿಧಾನಸೌಧದಲ್ಲಿ ಇತ್ತೀಚೆಗೆ ನಡೆದ ಚರ್ಚೆ ಹಾಗೂ ತನ್ನ ವಿರುದ್ಧ ನಡೆದ ಪ್ರಚೋದನೆ ಕುರಿತು ಸ್ಪಷ್ಟನೆ ಕೊಡಲು ಅರಸೀಕೆರೆಯಲ್ಲಿ ಶಾಸಕ ಶಿವಲಿಂಗೇಗೌಡ ಮಹತ್ವದ ಸುದ್ದಿಗೋಷ್ಠಿ ಮಾಡಿದ್ದಾರೆ. ಸದನದ ಒಳಗೆ ನಡೆದ ಚರ್ಚೆಯ ಸಂದರ್ಭದಲ್ಲಿನ ಘಟನೆಗಳನ್ನು ಮಾಧ್ಯಮಗಳ ಮುಂದೆ ವಿವರಿಸಿ ಬಿಜೆಪಿ ಶಾಸಕರ ವರ್ತನೆ ಬಗ್ಗೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಬಿಜೆಪಿಯ ಕೆಲವು ಶಾಸಕರು ಸದನದ ಒಳಗೆ ನನ್ನನ್ನು ಉದ್ದೇಶಪೂರ್ವಕವಾಗಿ ಪ್ರಚೋದಿಸಿದ್ದಾರೆ ಎಂದು ಆರೋಪಿಸಿದರು. ತಾವು ಮಾತನಾಡುತ್ತಾ ಇದ್ದ ಸಂದರ್ಭದಲ್ಲಿ ಅಶ್ಲೀಲ ಪದವನ್ನು ಬಳಸಿ ಅವಾಚ್ಯವಾಗಿ ನಿಂದನೆ ಮಾಡಲಾಗಿದೆ ಎಂದು ಹೇಳಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಪ್ರಚೋದನೆ ಮಾಡಿರುವ ವಿಡಿಯೋಗಳನ್ನು ಎಲ್ಇಡಿ ಸ್ಕ್ರೀನ್ ಮೂಲಕ ಮಾಧ್ಯಮಗಳಿಗೆ ಪ್ರದರ್ಶಿಸಿ ಸತ್ಯವನ್ನ ತೋರಿಸಲು ಪ್ರಯತ್ನ ಮಾಡಿದ್ದಾರೆ. ನರೇಗಾ ಕುರಿತು ಚರ್ಚೆ ನಡೀತಾ ಇದ್ದ ವೇಳೆ ತನ್ನ ಮೇಲೆ ಏಕಕಾಲದಲ್ಲಿ ಧಿಕ್ಕಾರ ಕೂಗಲಾಗಿದೆ ಎಂದು ಆರೋಪಿಸಿದ ಅವರು, ಒಬ್ಬ ಶಾಸಕರ ಮೇಲೆ ಈ ರೀತಿಯ ವರ್ತನೆಗೆ ಕಾರಣವೇನು ಎಂದು ಪ್ರಶ್ನೆ ಮಾಡಿದ್ದಾರೆ. ಸುರೇಶ್ ಗೌಡ, ವೇದವ್ಯಾಸ್ ಕಾಮತ್ ಸೇರಿ 4 ಜನ ಬಿಜೆಪಿ ಶಾಸಕರು ಸದಾ ನನ್ನನ್ನು ಟಾರ್ಗೆಟ್ ಮಾಡುತ್ತಾರೆ ಎಂದು ಶಿವಲಿಂಗೇಗೌಡ ಆರೋಪಿಸಿದ್ದಾರೆ. ಇದು ನಿನ್ನೆ ನಡೆದ ಘಟನೆ ಮಾತ್ರವಲ್ಲ. ನಾನು ಯಾವಾಗ ಮಾತನಾಡಿದ್ರೂ ಆ 4 ಜನ ಶಾಸಕರು ಪ್ರಚೋದನೆ ಮಾಡುವುದೇ ರೂಢಿ. ನನ್ನ ಹೆಸರು ಯಾಕೆ ಅನಾವಶ್ಯಕವಾಗಿ ಪ್ರಸ್ತಾಪ ಮಾಡಲಾಗುತ್ತೆ? ನಾನು ಮಾತನಾಡುವುದನ್ನ ಮಾತ್ರ ತೋರಿಸಿ ಅವರು ಮಾತನಾಡುವುದನ್ನ ಯಾಕೆ ತೋರಿಸಿಲ್ಲ ಎಂದು ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ತಮ್ಮ ಬಗ್ಗೆ ಈ ಕಳ್ಳ ಎನ್ನುವ ಪದವನ್ನು ಬಳಸಿ ಅವಮಾನ ಮಾಡಲಾಗಿದೆ ಎಂದು ಹೇಳಿದ ಅವರು, ಅಶ್ಲೀಲ ಪದ ಬಳಕೆಯಿಂದಲೇ ನಾನು ಪ್ರಚೋದನೆಗೆ ಒಳಗಾದೆ ಅಂತ ಸ್ಪಷ್ಟಪಡಿಸಿದ್ರು. ನಾನು ಏನೂ ತಪ್ಪು ಮಾಡಿಲ್ಲ. ತಪ್ಪು ಮಾಡಿದ್ರೆ ಕ್ಷಮೆ ಕೇಳಲು ಸಿದ್ಧನಿದ್ದೀನಿ. ಆದರೆ ಯಾವುದೇ ತಪ್ಪಿಲ್ಲದೆ ನನ್ನನ್ನ ಗುರಿಯಾಗಿಸಿದ್ದಾರೆ ಎಂದಿದ್ದಾರೆ. ನನ್ನ ಕ್ಷೇತ್ರದ ಜನ ನನ್ನನ್ನು ಗೆಲ್ಲಿಸಿದ್ದಾರೆ. ನಾನು ಮಾಡಿದ ಅಪರಾಧವೇನು? ಕರ್ನಾಟಕದಲ್ಲಿ ಎಷ್ಟು ಜನ ಪಕ್ಷಾಂತರ ಮಾಡಿದ್ದಾರೆ ಎಂದು ಪ್ರಶ್ನಿಸಿದ್ರು. ಈ ಪ್ರಚೋದನೆಯ ವಿಚಾರ ರಾಜ್ಯದ ಜನತೆಗೆ ತಿಳಿಯಬೇಕು ಎಂದಿದ್ದಾರೆ. ಸುದ್ದಿಗೋಷ್ಠಿಯ ಕೊನೆಯಲ್ಲಿ, ನಾನು ಮಾತನಾಡುವುದೇ ತಪ್ಪೆ. ಎಲ್ಲರೂ ಭಾಷಣ ಮಾಡುವಾಗ ಸುಮ್ಮನಿರ್ತಾರೆ. ನಾನು ಮಾತನಾಡಿದಾಗ ಮಾತ್ರ ನನ್ನನ್ನು ಟಾರ್ಗೆಟ್ ಮಾಡ್ತಾರೆ. ನನ್ನ ಬಗ್ಗೆ ಅವಾಚ್ಯ ಹಾಗೂ ಅಶ್ಲೀಲ ಪದವನ್ನು ಬಳಸಿದ್ದಾರೆ. ನನ್ನ ತಪ್ಪಿಲ್ಲ. ಅವರು ನನ್ನನ್ನು ನಿಂದಿಸಿದ್ದಾರೆ ಎಂದು ಶಾಸಕ ಶಿವಲಿಂಗೇಗೌಡ ಪುನರುಚ್ಚರಿಸಿದ್ದಾರೆ. ನಮ್ಮ ಒಂದು ವಿಧಾನಸೌಧದಲ್ಲಿ ನಡೆದಂಥ ಘಟನಾವಳಿ ಏನಿದೆ ಅದರ ಬಗ್ಗೆ ಸ್ಪಷ್ಟೀಕರಣ ಕೊಡಲಿಕ್ಕೆ ನಿಮ್ಮ ಮಾಧ್ಯಮದ ಸ್ನೇಹಿತರನ್ನು ನಾನು ಭೇಟಿಯನ್ನು ಮಾಡ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ಒಂದು ಚರ್ಚೆ ಏನು ವಿಧಾನಸಭೆಯಲ್ಲಿ ನರೇಗಾ ಬಗ್ಗೆ ಚರ್ಚೆ ಆಯಿತು. ನನಗೆ ಅವಕಾಶ ಕೊಟ್ಟಾಗ ನಾನು ಮಾತಾಡಲಿಕ್ಕೆ ಇದ್ದಾಗ ಸಂಪೂರ್ಣವಾಗಿ ಅಶ್ಲೀಲ ಪದಗಳನ್ನು ಉಪಯೋಗಿಸಿ ಕೊಬ್ಬರಿ ಹೊಡೆದಿದ್ದಾನೆ, ಇದು ಹೊಡೆದಿದ್ದಾನೆ, ಅದು ಹೊಡೆದಿದ್ದಾನೆ ಅಂತ ಎಲ್ಲ ಪದಗಳನ್ನು ಏಕಕಾಲದಲ್ಲಿ 3-4 ಜನ ಶಾಸಕರನ್ನು ಬಿಟ್ಟು ಬಿಜೆಪಿಯವರು ವಿರೋಧ ಪಕ್ಷದವರು ಪ್ರಚೋದನೆ ಮಾಡಿದರು. ನಾನು ಅದಕ್ಕೂ ಏನು ರಿಯಾಕ್ಷನ್ ಮಾಡಲಿಲ್ಲ. ಆದರೆ ಅವ್ರು ನಡ್ಕೊಂಡಂಥ ರೀತಿ ಇತ್ತಲ್ಲ ವಿಧಾನಸಭೆಯಲ್ಲಿ, ನೆನ್ನೆಗೆ ಒಂದಿಸಲ್ಲ. ನಾನು ಯಾವತ್ತೇ ವಿಧಾನಸಭೆಯಲ್ಲಿ ಮಾತನಾಡಲಿಕ್ಕೆ ಪ್ರಾರಂಭ ಮಾಡಿದಾಗ ಅವ್ರು 4 ಜನ ಶಾಸಕರು, ಅವ್ರು 4 ಜನ. ಒಂದು ವೇದವ್ಯಾಸ್ ಕಾಮತ್, ಇನ್ನೊಬ್ಬರು ಸಲಗಾರ್, ಎರಡನೇದು ಸುರೇಶ್ ಗೌಡ, ಇನ್ನೊಂದು ಅದೇ ಮಂಗಳೂರು ಕಡೆ ಯಾರು ಗೊತ್ತಿಲ್ಲ. ಅವರೆಲ್ಲರೂ ಒಂದು ಬ್ಯಾಚು ಹಿಂದ್ಗಡೆ ಬ್ಯಾಚು ಭಾಳವಾಗಿ ನನಗೆ ತೊಂದರೆ ಕೊಡೋರು. ನಾನು ಅವ್ರಿಗೆಲ್ಲ ಹೇಳಿವಿ, ಯಾಕ್ರಪ್ಪ ಹಿಂಗೆ ಆಡ್ತಿಲ್ಲ ಸುಮ್ಕೂರು ಅಂತ. ಆದರೂ ಅವ್ರು ಎದ್ದೆದ್ದು ಗಲಾಟೆ ಮಾಡೋದು ಮಾಡ್ತಲೇ ಇದ್ರು. ಅದು ಬುದ್ಧಿ ಹೇಳ್ಕೊಂಡು ಬರ್ತಾ ಇತ್ತು. ಅವ್ರಿಗೂ ಅಸೆಂಬ್ಲಿ ಮುಗಿದ್ಮೇಲೆ ಯಾಕ್ರಿ ಹೆಂಗೆ ನಮಗೆ ತೊಂದರೆ ಕೊಡ್ತೀರಾ ಅಂತಂದರೆ, ಏನೋ ಡೈರೆಕ್ಷನ್ ಇದೆ ಹಂಗೆ ಹಿಂಗೆ ಅಂತ ಹೇಳೋದು. ಆಮೇಲೆ ಅವರು ವೇದವ್ಯಾಸ್ ಕಾಮತ್ ಅವರು ನಾನು ಕಟ್ಟ RSSನ ಬೆಂಬಲಿಗ ಅಂತ ಹೇಳೋರು. ನಾನು ಅದಕ್ಕೋಸ್ಕರನೇ RSS ಅಂತ ಅವ್ರನ್ನ ಕರೆದಿದ್ದು, ಇನ್ಯಾರನ್ನು ಕರೀಲಿಲ್ಲ. ವೇದವ್ಯಾಸ್ ಕಾಮತ್ ಅವ್ರನ್ನೇ ನಾನು ಕರೆದಿದ್ದು. ಇನ್ನು RSSನ ಬಗ್ಗೆ ನಾನು ಯಾಕೆ ಸಣ್ಣದಾಗ ಮಾತಾಡೋಣ? ನಿನ್ನಂಥವ್ರು ಹಿಂಗೆ ಅಸಂಬದ್ಧವಾಗಿ ಕೂಗೋದ್ರಿಂದ ನೀವು ಆ RSSನ ಹೆಸರನ್ನ ಹಾಳು ಮಾಡ್ತೀರಿ, ಕೆಟ್ಟದ್ದು ಮಾಡ್ತೀರಿ ನೀವು ಅಂತೇಳಿ ಹೇಳಿರೋದು
ನಾನು ಅದಕ್ಕೋಸ್ಕರ. ಆ ರೀತಿ ಇವ್ರಿಗೆ ಏನು ಟಾರ್ಗೆಟ್ ಮಾಡ್ಯಾರೆ ಅಂತ ನನಗೆ ಗೊತ್ತಿಲ್ಲ. ನನಗೂ ಅವ್ರು ಕೂಗ್ತಾ ಇದ್ದಂಥ ಪದ ನಾನು ಮುಂದೆನೇ ಅವ್ರದ್ದು ಬಂದು ತಕ್ಕನ ಕುಣಿತಾರೆ, ಡ್ಯಾನ್ಸ್ ಮಾಡ್ತಾರೆ. ಆಮೇಲೆ ಅಂಥ ಕಳ್ಳ ಇಂಥ ಕಳ್ಳ ಅವ್ರಿಗೆ ಚಾಕ್ ಹಾಕ್ತಾ ಇವ್ರಿಗೆ ಚಾಕ್ ಹಾಕ್ತಾ. ನಾನು ಹೇಳ್ತಕ್ಕಂಥದ್ದು ಅಲ್ಲಿ ಅವರು ಪ್ರತಿಭಟನೆಯಲ್ಲಿದ್ದದ್ದು, ಧರಣಿಲಿದ್ದದ್ದು ನಮ್ಮ ಅಬಕಾರಿ ಮಂತ್ರಿ ಅವ್ರ ಮೇಲೆ ಅವ್ರು ಧರಣಿ ಮಾಡ್ತಾಯಿದ್ರು. ಅವ್ರ ಮೇಲೆ ಅವ್ರು ಧರಣಿ ಮಾಡ್ತಾ ಇದ್ದಾಗ ನನ್ನ ಹೆಸರನ್ನ ಯಾಕೆ ಪ್ರಸ್ತಾಪ ಮಾಡ್ತಾರೆ? ಅವ್ರನ್ನ ಕೂಗಿ ಕೇಳಿ. ಅವರು ನನ್ನ ಮೇಲೆ ಕೂಗಿದಾರಲ್ಲ ಇವರು 4-5 ನೀವು ನೋಡಿದರು. ನಿಮಗೆ ನಾನು ತುಣುಕನ್ನು ಕಳಿಸ್ಕೊಡ್ತೇನೆ, ನೀವು ನೋಡಿದಿಲ್ಲ. ಅದರಲ್ಲಿ ನೋಡಿ, ಇದು ಅವರು ಧರಣಿ ಕೂತದ್ರಿಂದ ನಾನು ಮಾತಾಡಿದ್ದು ಬಂತೆ ಹೊರತು ಅವ್ರು ಮಾತಾಡಿದ್ದು ಯಾವ ಸ್ಲಿಪ್ಪು ಬರಲಿಲ್ಲ. ಈಚೆ ಕಡೆ ತೋರಿಸ್ಲೂ ಇಲ್ಲ ಯಾರುವೆ, ಅದು ತೋರ್ಸಕ್ಕೆ ಹಾಕೂ ಇಲ್ಲ. ಪಾಪ ಅವ್ರದ್ದೇನು ಮಾಧ್ಯಮದವ್ರು ತಪ್ಪು ಅಂತ ನಾನು ಹೇಳಲ್ಲ, ಅಲ್ಲೇನು ಇದಿಲ್ಲ. ಇದನ್ನು ಏನೋ ಸ್ವಲ್ಪ ಯಾರೋ ಒಬ್ಬರು ಇದರವರು ಮಾಡಿರೋದ್ರಿಂದ ಸ್ವಲ್ಪ ಒಂದು 1 ನಿಮಿಷದ 2 ನಿಮಿಷದ 5 ನಿಮಿಷದ ಸಿಕ್ಕಿರ್ಬೋದು ಅಷ್ಟೇ. ಅವ್ರು ಕೂಗಾಡ್ತಾ ಇರೋದು, ಅವ್ರು ಭರಾಟೆ ಮಾಡ್ತಾ ಇರೋದು, ಅವ್ರು ಅಂತ ಇರೋದು. ನಾನು ಹೇಳೋದು, ಅವ್ರು ಯಾಕೆ ನನ್ನನ್ನು ಟಾರ್ಗೆಟ್ ಮಾಡಿದ್ದಾರೆ? ಎಲ್ಲರನ್ನೂ ಬಿಟ್ಟು ನನ್ನೊಬ್ಬನ್ನೇ ಯಾಕೆ ಟಾರ್ಗೆಟ್ ಮಾಡ್ತಾರೆ ಬಿ ಜೆ ಪಿಯವರು? ಇದಕ್ಕೆ ಕಾರಣ ಏನು? ಆ ಒಬ್ಬರು ವಿರೋಧ ಪಕ್ಷದ ನಾಯಕರಾಗಿದ್ದರು ತಕ್ಕಂಡು ಡ್ಯಾನ್ಸ್ ಕುಣಿಸ್ತಾರೆ. ಧರಣಿ ಸತ್ಯಾಗ್ರಹ ಅಂದ್ರೆ ಏನು? ಇವ್ರು ಬಾವಿಲಿರೋದು ಅಂದ್ರೆ ಏನು? ಮೌನವಾಗಿ ಕೂತ್ಕೊಂಡು ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ, ನಮಗಿಂತ ನ್ಯಾಯ ದೊರಕಿಸ್ಕೊಡಿ, ಅಬಕಾರಿ ಮಂತ್ರಿ ತಿಮ್ಮಾಪುರ ಅವರು ಇಷ್ಟು ಕೋಟಿ ಹೊಡೆದರೆ ಅದನ್ನು ನಾವು ಪ್ರೂವ್ ಮಾಡ್ತೀವಿ ಅಂತಲೋ ಏನೋ ಮಾಡ್ಕೊಳ್ಳ ಸರ್. ನಾನು ಬೇಡ ಅಂತ ಹೇಳಲ್ಲ. ಇಲ್ಲ, ನಾನು ನನ್ನ ಮೇಲೂ ಒಂದು ನಿಯಮಾವಳಿ ಕೊಟ್ಟು ಶಿವಲಿಂಗೇಗೌಡ ಇಂತಿಂಥ ಭ್ರಷ್ಟಾಚಾರ ಮಾಡಿದ್ದಾನೆ ಅಂತ ನನ್ನ ಮೇಲೂ ತನಿಖೆಗೆ ಹಾಕಿ ನನ್ನ ಮೇಲೂ ಚರ್ಚೆ ಮಾಡಿ ಬೇಡ. ನೀವೇನು ಇಲ್ದಲೆ ಎಂತೂ ಇಲ್ದಲೇ ನನ್ನ ಏಕಕಾಲದಲ್ಲಿ ಯಾತಕ್ಕೋಸ್ಕರ ನನ್ನ ವಿರುದ್ಧ ಧಿಕ್ಕಾರಕ್ಕೂ ಇರೋದೈತೆ ಕಾನೂನಲ್ಲಿ. ಸದನದಲ್ಲಿ ಭಾಷಣ ಮಾಡ್ತಿರೋಂಥ ಒಬ್ಬ ಶಾಸಕನ ಮೇಲೆ ನೀವು ತಂದಿರೋದು ಯಾರ ಮೇಲೆ? ನೇಮಾವಳಿನ. ಒಬ್ಬ ಶಾಸಕನ ಮೇಲೆ ಕೂಗ್ಬೇಕಾದ್ರೆ ಕಾರಣ ಏನು? ಇದು ಹೇಳ್ಬೇಕಲ್ಲ ಅವರು. ಇದರಿಂದ ನಾವು ಪ್ರವೋಕ್ ಆಗಿ ಅಶ್ಲೀಲವಾದಂಥ ಪದಗಳನ್ನು ಕೇಳಲಾರ್ದಲೇ ನಾನು ಸ್ವಲ್ಪ ಪದಗಳ ಪ್ರಯೋಗನ ಮಾಡಿದ್ದೀನಿ. ಇದರಲ್ಲೇ ಕೊನೆಗೆ ಲೇಡಿ ವಿಚಾರನೂ ನಮ್ಮ ಮಾಸ್ಟ್ರುಗಳು ಹೇಳೋದಲ್ಲ, ನಮ್ಮ ಕೆಲವು ಮಾಸ್ಟ್ರುಗಳು, ಅವ್ರ ಹೆಂಗಸರು ತಹಸೀಲ್ದಾರರು, ಅವರು ಸಹಾಯದಿಂದ ಇವರು MLA ಆಗ್ತಾ ಇದ್ದಾರೆ ಅಂತೇಳಿ. ಅದಕ್ಕೋಸ್ಕರ ನಾನು ಅವ್ರ ಹೆಸರನ್ನ ನಿನ್ನ ತಹಸೀಲ್ದಾರ್ ಇದು ಮಾಡ್ಕೊಂಡು ನೀನು MLA ಆಗಿದೆ ನನಗೆ ಗೊತ್ತಿದೆ, ಸುಮ್ಮನೆ ನೀನೇನು ಹೆಚ್ಚಿಗೆ ಕಿರ್ಚಿಗೆ ಬೇಡ ಅಂತೇಳಿ ಹೇಳ್ತಿದ್ದೆ. ಅವನು ಒಂದು ಪೈಪನ್ನು ಹಾಕ್ಯಂಡಿದ್ದೆ ಹಿಂಗೆ ಏನು ಕುಣಿದು ಕೂಗ್ತಾರೆ. ಏನು ಮಾಡಬೇಕು ನಾವು? ಏನಂಗಾರೆ ವಿರೋಧಿ ಪಕ್ಷದ ಶಾಸಕರಿಗೆ ನಮ್ಮ ಪಕ್ಷ ನಮಗೆ ಅಲ್ಲಿ ಮಾನ್ಯತೆ ಇಲ್ಲೋ ಮಾತಾಡೋಕ್ಕೆ? ನಾವೇನು ತಪ್ಪು ಮಾತಾಡಿದ್ವಿ? ನಾವೇನಾದ್ರೂ ತಪ್ಪುಗಳನ್ನ ಮಾತಾಡಿದರೆ ನಮ್ಮ ಮೇಲೆ ಅವರು ಇದು ಮಾಡಲಿ, ಪ್ರಚೋದನೆ ಮಾಡಲಿ. ತಪ್ಪು ಮಾಡಿದರೆ ಹಿಡೀಲಿ, ಏನು ಬೇಕಾದ್ರೂ ಶಿಕ್ಷೆ ಕೊಡಲಿ. ಆದರೆ ಏನೂ ತಪ್ಪು ಮಾಡ್ದಲ್ಲೇ ನಮ್ಮ ಹೆಸರನ್ನ ಯಾಕೆ ಬಳಕೆ ಮಾಡ್ತಾರಲ್ಲಿ? ಧರಣಿ ಕೂತಾಗ ನಮ್ಮನ್ನು ಯಾಕೆ ಲೂಟಿಕೋರ್ರು ಅಂತ ಕರೀತಾರೆ? ನಾವು ಎಲ್ಲ ಪಕ್ಷಾಂತರ ಮಾಡಿದಂಗೆ ಈ ದೇಶದಲ್ಲಿ ಎಷ್ಟು ಲಕ್ಷ ಜನ ಪಕ್ಷಾಂತರ ಮಾಡಿಲ್ಲ, ಮತ್ತೊಂದು ಪಕ್ಷಕ್ಕೆ ಸೇರಿಲ್ಲ. ಏನು ಇಲ್ವೇ ಇಲ್ವಾ ಕರ್ನಾಟಕ ರಾಜ್ಯದಲ್ಲಿ ಎಂತೆಂಥವ್ರು ಇದು ಮಾಡಿದ್ರು? ಅದನ್ನೇನು ಇವ್ರು ಈ BJP ನಾನು ಪಕ್ಷ ಚೇಂಜ್ ಮಾಡಿರೋದು BJP ಏನು ಸಂಬಂಧ? ಇದು ಯಾತಕ್ಕೋಸ್ಕರ ಈ ರೀತಿ ನನ್ನ ಮೇಲೆ ಗ್ರಿಡ್ಜನ್ನು ತೀರ್ಸ್ಕೊಳಕ್ಕೆ ಹೊರಟಿದ್ದಾರೆ ಅನ್ನೋದನ್ನು ನಾನು ಈ ರಾಜ್ಯದ ಜನತೆಗೆ ನಾನು ತಿಳಿಸ್ಲಿಕ್ಕೆ ಬಯಸ್ತೇನೆ, ಕೇಳಲಿಕ್ಕೆ ಬಯಸ್ತೇನೆ. ಅವ್ರನ್ನ ನಾನು ಮನವಿ ಮಾಡ್ತಾ ಇದ್ದೀನಿ, ರಾಜ್ಯದ ಜನ ತಿಳ್ಕೋಬೇಕು ಅಂತ. ಇವರೇನೋ ನನ್ನ ಮೇಲೆ ಗಿಡಿಜಿಟ್ಟಿದ್ದಾರೆ, ಏನೋ ಒಂದು ಇದು ಮಾಡಿದ್ದಾರೆ, ಹಲವಾರು ಇದನ್ನು ಮಾಡ್ತಾ ಇದ್ದಾರೆ, ಎಲ್ಲ ಮಾಡ್ತಾ ಇದ್ದಾರೆ. ಹಲವಾರು ಕಡೆ ಅದು ಯಾರೋ ನೆನ್ನೆ ಒಬ್ಬರು ಮಾಡಿದ್ದಾರೆ, ಮೊನ್ನೆ ಒಬ್ಬರು ಎಂಥದ್ದು ಹೇಳಿದ್ದಾರೆ.
ಈ ರೀತಿ ಒಬ್ಬ ವ್ಯಕ್ತಿನ ತೇಜೋವಧ ಮಾಡುವಂಥ ಕೆಲಸನ ಮಾಡ್ತಾ ಇದ್ದಾರೆ. ಏನು ನಾವು ಮಾಡಿರೋ ಅಪರಾಧಿಗಳು ತೋರಿಸ್ಬೇಕಲ್ಲ, ಅಂಥ ಅಪರಾಧ ಮಾಡಿದರೆ ಜನತೆ ಮುಂದೆ ಕ್ಷಮೆ ಕೇಳೋಣ. ನಾವೇನು ಮಾಡಿಲ್ವಲ್ಲ. ಕ್ಷೇತ್ರದ ಜನ ನನ್ನನ್ನು ಗೆಲ್ಲಿಸಿದ್ದಾರೆ, ಇವ್ರು ಗೆಲ್ಲಿಸಿದ್ದಾರೆ ಬಂದು ಬೈಯಕ್ಕೆ. ಇಲ್ಲ ನಾನೇನಾದ್ರು JDS ಸಿಂಬಲಲ್ಲಿ ಗೆದ್ದು JDS ಮೋಸ ಮಾಡಿಬಿಟ್ಟು ಇದನ್ನ ಅವಧಿ ಮುಗಿದ್ಮೇಲೆ ನಾನು ಈ ಸಾರಿ ನಿಲ್ಲಲ್ರಪ್ಪ, ನಾನು ನಿಲ್ಲೋದಾದ್ರೆ ಇನ್ನೊಂದು ಪಕ್ಷದಲ್ಲಿ ನಿಲ್ತೀನಿ ಅಂತ ಹೋಗಿ ನಿಂತಿದ್ದೀನಿ. ಅದು ನನ್ನ ಸ್ವಾತಂತ್ರ್ಯ. ಅದು ಏನು ನನ್ನ ವ್ಯಕ್ತಿತ್ವನೇ ಇಲ್ದಲೇ ಇವ್ರ ಹೆಸರು ಮೇಲೆ ನಾನು ಗೆದ್ದು ಬಂದಿದ್ದೀನ. ಹಿಂದೆಲ್ಲ ಗೊತ್ತಿದೆಯಲ್ಲ ಇಲ್ಲಿ ಯಾವ್ಯಾವ ಸ್ಥಾನಗಳಿದ್ದು ಯಾರಿಗೆ ಏನೇನು, ಇದೆಲ್ಲ ಚರ್ಚೆ ಬೇಡ. ಯಾರನ್ನು ನಾನು ಇದು ಮಾಡೋಕ್ಕೆ ಹೋಗೋದಿಲ್ಲ. ಆದರೆ ನಾನು ಇವತ್ತು ನಿಮ್ಮ ಮುಖಾಂತರ ನನ್ನ ಜಿಲ್ಲೆಯ ಮಾಧ್ಯಮ ಸ್ನೇಹಿತರಿಗೆ ನಾನು ಇದು ಮಾಡ್ತಕ್ಕಂಥದ್ದು, ಮನವಿ ಮಾಡ್ತಕ್ಕಂಥದ್ದು, ಈ ಒಂದು ಏನು ಪ್ರಚೋದನೆ ನಡೆದಿದೆ ಅದನ್ನು ಸತ್ಯಾಸತ್ಯತೆಗಳನ್ನು ಜನತೆಗೆ ತಿಳಿಸ್ತೀವಿ. ರಾಜ್ಯದ ಜನಕ್ಕೆ ಇದು ಗೊತ್ತಾಗಬೇಕು ಅಷ್ಟೇ. ನಾನು ಏನು ನನ್ನ ಹತ್ರ ಈಗಿರ್ತಕ್ಕಂಥ ನನಗೆ ಸಿಕ್ಕಿರೋ ಮಾಹಿತಿ ವಿಡಿಯೋಗಳ ಪ್ರಕಾರ ಅವ್ರೇನು ಕುಣಿತಾರೆ, ಏನು ತಕ್ಕ ಕುಣಿತಾರೆ, ಏನೇನಂತ ನಾನು ಕೂಗ್ತಾ ಇದ್ದಾರೆ. ಇವತ್ತಿನವರೆಗೂ ನನ್ನ ವಿರುದ್ಧ ಅವ್ರು ಯಾತಕ್ಕೆ ಏನು ಪ್ರಚೋದನೆ ಮಾಡಿದ್ರು ಅನ್ನೋದೇ ಮಾಧ್ಯಮಗಳಲ್ಲಿ ಬರಲಿಲ್ಲ. ಇವತ್ತು ನಾವು ತಂದು ನಿಮಗೆ ಮಾಹಿತಿನ ಕೊಡ್ತಾ ಇದ್ವಿ. ಸಿಕ್ಕಿದ ಮಾಹಿತಿನ ನಾವು ಬಿಡುಗಡೆ ಮಾಡ್ತಾ ಇದ್ವಿ. ಅದರಿಂದ ತಾವು ದಯಮಾಡಿ ಇದಕ್ಕೆ ನಮ್ದೇನು ತಪ್ಪಿಲ್ಲ. ಇದರಲ್ಲಿ ಅವರಾಗಿ ನನ್ನನ್ನು ನಿಂದನೆ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಇದು ನನ್ನ ಕ್ಷೇತ್ರದ, ನಾನೊಬ್ಬ ಜನಪ್ರತಿನಿಧಿ, ನನ್ನ ಕ್ಷೇತ್ರದ ನನ್ನ ಬೈದ್ರೇನು, ನನ್ನ ಕ್ಷೇತ್ರದ ಜನ ಬೈದ್ರೇನು, ಯಾತಕ್ಕೆ ಬೈಬೇಕು ಇವರು? ನಾನು ಮಾತಾಡೋದೇ ತಪ್ಪ ವಿಧಾನಸಭೆಯಲ್ಲಿ. ಏನಕ್ಕೆ ಟಾರ್ಗೆಟ್ ಮಾಡಿದ್ದಾರೆ ಇವರು? ಎಲ್ಲರೂ ಭಾಷಣ ಮಾಡೋಕೆ ಸುಮ್ಕಿರ್ತಾರೆ, ಯಾರನ್ನು ವೈಯಕ್ತಿಕವಾಗಿ ನಿನ್ನೆ ಮಾಡಲಿಲ್ಲ. ಇವರು ಖರ್ಗೆ ಅವ್ರು ಮಾಡಿದ್ರು, ಪ್ರಿಯಾಂಕಾ ಖರ್ಗೆ ಅವರು 1 ಗಂಟೆ ಭಾಷಣ ಮಾಡಿದ್ರು. ಅವ್ರಿಗೂ ತೊಂದರೆ ಕೊಟ್ಟರೆ ಹೊರತು, ಕಾಂಗ್ರೆಸ್ ಲೂಟಿ ಹೊಡೆಯುತ್ತೆ ಅಂತ ಹೇಳಿದ್ರು ಹೊರತು, ವೈಯಕ್ತಿಕವಾಗಿ ಪ್ರಿಯಾಂಕಾ ಖರ್ಗೆ ಅವ್ರು ಲೂಟಿ ಹೊಡಿತಾರೆ ಅಂತ ಹೇಳಲಿಲ್ಲ. ಶಿವಲಿಂಗೇಗೌಡನ ಒಬ್ಬನ್ನೇ ಯಾತಕ್ಕೆ ಈ ಥರ ಟಾರ್ಗೆಟ್ ಮಾಡಿದಿರಿ BJPಯವರು? ನಾನು ಆಡು ಭಾಷೆಯಲ್ಲಿ ಅವ್ರಿಗೆ ಉತ್ತರನ ನಾನು ಇನ್ನೇನು ಅವ್ರಿಗೆ ಹೋಗಿ ಇಲ್ಲ ಕಣ್ರಪ್ಪ ಕೈ ಮುಗಿತೀನಿ ಅಂತ ಹೇಳ್ಬೇಕಾಯ್ತಾ, ನಾನು ಕೂಗ್ಬೇಡಿ ಕಣ್ರಪ್ಪ ಅಂತ ಹೇಳ್ಬೇಕಾಯ್ತಾ? ಅದಕ್ಕೆ ನಾನು ಪದಪ್ರಯೋಗ ಬಳಕೆ ಮಾಡಿದ್ದೀನಿ. ಪದಪ್ರಯೋಗ ಬಳಕೆ ಮಾಡದೇ ಇದ್ದರೆ ನಾನು ಪ್ರವೋಕ್ ಆಗಿದ್ದೀನಿ. ನನ್ನ ಮನಸ್ಸಿಗೂ ಇದಾಗಬೇಕಲ್ಲ. ನನ್ನನ್ನು ಅವ್ರೆಂಗೆ ಇದು ಮಾಡಿದ್ರು ನಾನು ಹಂಗೆ ಮಾಡಿದ್ದೀನಿ. ಈಗ ಅವರು ತಪ್ಪು ಮಾಡಿದವರು ಮೊದಲು ಅವ್ರು ಮಾಡಿರೋರು ತಪ್ಪ. ನನ್ನ ಹೆಸರನ್ನ, ನನ್ನ ಇದನ್ನು ಕೂಗಿ, ನನ್ನನ್ನು ಅಶ್ಲೀಲವಾಗಿ ಕೂಗಿ, ಅಸಂಬದ್ಧವಾಗಿ ಕೂಗಿ ನನ್ನನ್ನು ಪ್ರವೋಕ್ ಮಾಡಿರೋರು ಅವರು ಮೊದಲು. ನಾನೇನು ಮೊದಲು ಮಾಡಿಲ್ಲ. ಆಮೇಲೆ ನಾನು ಅರ್ಧ ಗಂಟೆ 1/4 ಗಂಟೆ ಸಹಿಸ್ಕೊಂಡು ತಡಿನಾರ್ದಲ್ಲೇ ನಮ್ಗಿಂದೆಲ್ಲ ಗೊತ್ತಿದೆ ಕೂತ್ಕೊಳ್ಳಿ ಅಂತೇಳಿ ನಾನು ಪದನ ಹಳ್ಳಿ ಭಾಷೆಯಲ್ಲಿ ಬರೆದಿದ್ದೀನಿ. ಯಾರಾದರೂ ಕೆಟ್ಟದಾಗ ಆಡ್ತಾ ಇದ್ರೆ, ಕುಣಿತಾ ಇದ್ದಾರೆ, ಏನಂತಾರಲ್ಲ, ಏನಪ್ಪ ಕೋಚ್ಕೊಂಡು ಕುಣಿತಿರಲ್ಲಪ್ಪ ಅಂತಾರಲ್ಲ, ಹಂಗೆ ಏನಪ್ಪ ಬುದ್ಧಿ, ಪ್ರಾಣಿಗಳಿಗಿರೋ ಬುದ್ಧಿ ನಿಮಗೂ ಇಲ್ವಲ್ಲಪ್ಪ ಅಂತ ಹೇಳಿದ್ದೀವಿ. ಇನ್ನೇನು ಪದ ಉಪಯೋಗಿಸ್ಬೋದು ಅವ್ರಿಗೆ? ಆಮೇಲೆ ಯಾರಾದ್ರೂ ಹಳ್ಳಿ ಕಡೆ ಏನಂತಾರೆ, ಸರಿಯಾದ ಮಾತಿನ ಕೇಳಲಿಲ್ಲ ಅಂದರೆ ಹೇಳಿ ನೋಡ್ತೀವಿ, ಕೇಳಲಿಲ್ಲ ಅಂದರೆ ತೂಚೆ ಅಂತೇಳಿ ಮಾತಾಡ್ತಾರೆ. ಮತ್ತು ಇವ್ರು ಮಾಡೋ ಸ್ಟೈಲಿಗೆ, ಇವ್ರು ಮಾಡಿರೋ ಇದಕ್ಕೆ ನಾವು ಮಾಡಬೇಕೋ ಬಿಡಬೇಕು? ಅವು ಧರಣಿ ಕೂತು ಆ ಧರಣಿ ಅನ್ನೋದಕ್ಕೆ ಅರ್ಥ ಹಾಳು ಮಾಡಿದ್ದಾರೆ. ಧರಣಿ ಸತ್ಯಾಗ್ರಹ ಅಂದ್ರೆ ಏನು? ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಸದನ ನಡೀತಿದ್ದಾಗ ನೀವು ಅಹೋರಾತ್ರಿ ಧರಣಿನ ಮಾಡೋದು, ಅಹೋರಾತ್ರಿ ಧರಣಿ ಮಾಡಿ ಡ್ಯಾನ್ಸ್ ಮಾಡೋದ, ಕುಣಿಯೋದ ತಕ್ಕನೆ?
ಅದು ಯಾರ ಮೇಲೆ ನೀವು ಯಾರ ಅಪರಾಧಿ ಅಂತೇಳಿ ನೀವು ನಿಲ್ಲಿಸಿದಿರೋ ಆ ಅಪರಾಧಿ ಮೇಲೆ ಕೂಗಿ ಕುಣೀರಿ, ನನ್ನ ಯಾಕೆ ಟಾರ್ಗೆಟ್ ಮಾಡ್ತೀರಿ? ಇದನ್ನು ನೀವು ಮಾಧ್ಯಮದವರೇ ಪ್ರಶ್ನೆ ಮಾಡಬೇಕು. ಯಾತಕ್ಕೋಸ್ಕರ ಅವ್ರನ್ನ ಟಾರ್ಗೆಟ್ ಮಾಡಿದ್ದೀವಿ? ಏನು ಅವರಲ್ಲಿ ನೀವು ಇರ್ತಕ್ಕಂಥ ದ್ವೇಷ? ನಾವು ಆ ಪದಗಳನ್ನು ಬಳಕೆ ಮಾಡಿರೋದು ನನಗೂ ಬೇಜಾರಿದೆ, ಇಲ್ಲ ಅಂತ ಹೇಳೋದಿಲ್ಲ. ಅವ್ರಿಗೆ ಬೇಜಾರಾಗಬಾರ್ದಾ? ಈ ರಾಜ್ಯದ ಜನಕ್ಕೂ ಬೇಜಾರಿರುತ್ತೆ. ಇದೇನಪ್ಪ ಪಾರ್ಲಿಮೆಂಟಿಗೆ ಬಂದರೋ ಇಲ್ಲೇನಾದ್ರು ಕೆಟ್ಟ ಇದಕ್ಕೆ ಬಂದಿದ್ದಾರೋ ಅನ್ನೋ ಭಾವನೆ ಜನಕ್ಕೂ ಇರುತ್ತೆ. ಈಗ ನಾವು ಅವರು ಅಸಂಬದ್ಧವಾಗಿ ಹೋದಾಗ ನಾವು ಏನು ಮಾಡಬೇಕು? ನಮಗೂ ಮನುಷ್ಯ ಅಲ್ವಾ ನಾವು, ನಮಗೂ ಸಿಟ್ಟು ಬರುತ್ತೆ. 4 ಮಾತು ಮಾತಾಡಿದ್ದೀವಿ. ಇದನ್ನು ತಾವು ಅರ್ಥ ಮಾಡ್ಕೊಳೋಕ್ಕೋಸ್ಕರ ಇವತ್ತೇನು ಈ ಇದುವರೆಗೂ ಈ ಸ್ಲಿಪ್ಗಳು, ವಿಡಿಯೋ ಸ್ಲಿಪ್ಗಳು ನಮಗೆ ಸಿಕ್ಕಿರಲಿಲ್ಲ. ನಂದು ಮಾತ್ರ ನಾನೇನು ಮಾತಾಡಿದ್ದೀನಿ ಅವೆಲ್ಲ ತೋರಿಸ್ತಾ ಇದ್ರು. ಈಗ ಅವರು ಏನು ನಮ್ಮ ಬಗ್ಗೆ ಮಾಡಿದ್ದಾರೆ ಅನ್ನೋದನ್ನು ನಾನು ಸಂಪೂರ್ಣವಾಗಿ ತಿಳಿಸಿದ್ದೀನಿ. ಅವರು ತೋರಿಸಿದ್ದಾರೆ. ಅದೆಲ್ಲೋ ಸ್ವಲ್ಪ ಇದೆ, 20 ನಿಮಿಷನೇ ನಾನು ಮಾತಾಡಿದ್ದೀನಿ. ನಾವು ಹೇಳಿದೆ 20 ನಿಮಿಷನೂ ನಾನು ಬೈದರೆ ಕೂಗ್ಯಾರೆ. ನಾನು ಪ್ರವೋಕ್ಕಾಗಿ ನಾನು 4 ಮಾತು ಮಾತಾಡಿದ್ದೀನಿ, ಇಲ್ಲ ಅಂತ ಹೇಳೋದಿಲ್ಲ. ಆಮೇಲೆ ಆ ಹೆಣ್ಣು ಮಗಿನ ಮೇಲೆ ಏನೋ ಒಂದು ಮಾತು ಮಾತಾಡಿದ್ದಕ್ಕೆ ಅವೆಲ್ಲ ಬೇಡ ಅಂತೇಳಿ ವಿಷಾದವನ್ನು ವ್ಯಕ್ತ ಮಾಡಿದ್ದೀನಿ. ನಾನು ಬೇಡ, ಅದು ವಿಷಾದಿಸ್ತೇನೆ ಅಂತ ಹೇಳಿದ್ದೀನಿ. RSS ಪದ RSS ಪದ ನಾನು ಏನು ಮಾಡಿದ್ದೀನಿ? RSSಗೆ RSS ಅಂತ ನಾನು ಯಾವಾಗಲೂ ಕರಿತಾ ಇದ್ದದ್ದು RSS ಅಂತಲೇ. ಏನಪ್ಪ RSSನವರು ಯಾವ ಬಂದಿರಪ್ಪ ಅಂತ ಹಿಂಗೆ ಮಾತಾಡಿದ್ವಿ. ವೇದವ್ಯಾಸ ಕಾಮತ್ ಅವ್ರನ್ನ ಏನಪ್ಪ RSS ಬಂದಿರಲ್ಲಪ್ಪ ಅಂತ ಹಿಂಗೆ ತಮಾಷೆ ಮಾತಾಡಿದ್ರು. ಆಗಲೂ ಕುಣಿತಾ ಇದ್ದ ತಕ್ಕನೆ. RSS ಏನಪ್ಪ ನೀನು ಹಿಂಗೆಲ್ಲ ಕುಣಿದ್ರೆ ಇಲ್ಲಿ ಇವರು ಕಾನೂನು ಚೌಕಟ್ಟನ್ನು ಬಿಟ್ಟು ಇದು RSS ಕೆಟ್ಟದಾಗಲ್ವಾ? RSS ಕೆಟ್ಟದ್ದು ಬರಲ್ವಾ? ರಾಜ್ಯದ ಜನ ನೋಡ್ತಾ ಇಲ್ವಾ ಇದು ಅಂತ ಹೇಳಿದ್ದೀನಿ. ಅದೇನು ತಪ್ಪು? RSSನೇನು ಅಂಥವ್ರು ಇಂಥವ್ರು ಅಂತ ಬೈದಿದ್ದೀನ? ಮನುಷ್ಯ ಕೆಟ್ಟದ್ದು ಮಾಡಿದ್ರಿಂದ ಅವ್ನಿಗೆ ಹೇಳಿದ್ದೀನಿ. ಅವನು ಯಾಕೆ ನನ್ನ ಬಗ್ಗೆ ಅಷ್ಟೊಂದು ದ್ವೇಷ? ನೀವು RSS ವಿರುದ್ಧ ಏನು ಮಾತಾಡಿದ್ರಿ? ಇಲ್ಲ ನಾನು ಅದು ತೆಗೆದು ನೋಡಿ. RSS ವಿರುದ್ಧ ನಾನು ಮಾತಾಡಿಲ್ಲ. ಆ ಮನುಷ್ಯನ ಮೇಲೆ ಒಬ್ಬನೇ ಅಲ್ಲಿ ಒಂದು 30-40 ಜನ ಇದ್ರು. ಅಶೋಕಣ್ಣ ಹೇಳಿ ಕಳಿಸ್ತಿದ್ದ, ಇವ್ರು ಕುಣಿತಿದ್ರು. ಬಟ್ ಇನ್ಯಾರನ್ನು ನಾನೇನು ಇದು ಮಾಡಿಲ್ಲ. ಯಾರು ನನ್ನನ್ನು ಹಿಂಗೆ ಕೂಗ್ತಿದ್ರು, ಯಾರು ನನ್ನ ಬಗ್ಗೆ ಕುಣಿತಿದ್ರು, ಯಾರು ಬೈತಿದ್ರು, ಅವ್ರು 2 ಜನ ನನ್ನ ನೇಮ್ ಮಾಡಿದ್ರು. ಒಂದು ಸಲಗಾರು, ಮತ್ತೊಬ್ಬರು ವೇದಾಂತ ವೇದಾಂತ ಕಾಮತ್. ಅವ್ರನ್ನ ಟಾರ್ಗೆಟ್ ಮಾಡೋದ್ರ ಹಿಂದೆ ಏನಾದ್ರು ಕಾರಣ ಇದೆಯಾ ಸರ್? ಏನಾಗಿದೆ ಅಂತ ಕಾಣಿಸುತ್ತೆ. ಕಾಣದ ಕೈಗಳೆಲ್ಲ ಕೆಲಸ ಮಾಡ್ತಾ ಇದ್ದಾವೆ. ಏನೋ ಕಾರಣ ಇದೆ. ಇಲ್ಲ ಅಂದ್ರೆ ಯಾರನ್ನು ಒಬ್ಬ ವ್ಯಕ್ತಿನ ವೈಯಕ್ತಿಕವಾಗಿ ವಿಧಾನಸಭೆಯಲ್ಲಿ ಅವ್ರು ಭಾಷಣ ಮಾಡುವಾಗ ಅವನ ಹೆಸರನ್ನ ಹಿಡಿದು ಪ್ರಸ್ತಾಪ ಮಾಡಲ್ಲ. ನಾನು 20 ವರ್ಷದಿಂದ ಸದನದಲ್ಲಿದ್ದೀನಿ. ಇಸ್ ದಿ ಫಸ್ಟ್ ಟೈಮ್ ಸದನದಲ್ಲಿಗೆ ಯಾರನ್ನಾರು ಒಬ್ಬ ವ್ಯಕ್ತಿಯನ್ನ ಟಾರ್ಗೆಟ್ ಮಾಡಿ ಹೆಸರಿಡಿದು ಕೂಗಿ ಕುಣಿತಕ್ಕಂಥದ್ದು ಇತಿಹಾಸ ಯಾವ್ದಾರ ಇದ್ರು ತೋರಿಸ್ತಿ. ಇದೆ ಫಸ್ಟ್ ಟೈಮ್. ಯಾತಕ್ಕೆ ಹಿಂಗೆ ಮಾಡ್ತಾ ಇದ್ದಾರೆ? ಇದಕ್ಕೆ ನ್ಯಾಯ ಬೇಕಲ್ಲ. ಇದಕ್ಕೆ ನಾನು ಮಾತಾಡಿರೋದು ತೀರಾ ಏನಾದ್ರು ಈ ರಾಜ್ಯದ ಜನಕ್ಕೆ ಇದಾಗಿದ್ರೆ ನಾನು ತಗೋತೀನಿ, ಅದು ಬೇರೆ ಪ್ರಶ್ನೆ. ನಾನು ಚರ್ಚ್ಗಿರ್ಲಿ ಅಂತಲೇ ಬಿಟ್ಟಿದ್ದೀನಿ. ಆಮೇಲೆ ನಾನು ನನ್ನ ಇದನ್ನು ನಾನು ಹೇಳ್ತೀನಿ, ನಿರ್ಧಾರನ. ನೀವು ಈಗ ಇಂಥ ಒಂದು ಯಾತಕ್ಕೋಸ್ಕರ ನನ್ನ ಮೇಲೆ ಕೂಗ್ತೀರಿ? ಎಲ್ಲರೂ ಕೂತಿದ್ದಾರೆ, ಎಲ್ಲರೂ ಕೂತಿದ್ದಾರೆ, ಎಲ್ಲರೂ ಮಾತಾಡ್ತಾರೆ. ಏಕಾಂಗಿ ಆಗ್ಬಿಟ್ಟಲ್ಲ ಸರ್ ಅಲ್ಲಿ ನಿಮ್ಮ ಪಕ್ಷದ ಯಾರು ಇಲ್ಲ, ನನ್ನ ಪಕ್ಷದವರು ಎಲ್ಲ ಇದಾಕಿಡಿದ್ರು. ಏನ ಹೆಡ್ಫೋನ್ ಹಾಕಿಡಿದ್ರು. ಎಲ್ಲ ಪೂರ ಹೆಡ್ಫೋನ್ ಹಾಕೊಂಡಿದ್ರು. ಅವ್ರಿಗೂ ಮೆಸೇಜ್ ಕನ್ವೆ ಆಗಿಲ್ಲ. ನಾನೇನಂದೆ ಅಂತ ಅವ್ರಿಗೂ ಗೊತ್ತಿಲ್ಲ. ಅವ್ರಿಗೂ ಊಟಕ್ಕೆ ಬಿಟ್ಟ ಮೇಲೆ ಹೋಗಿ ಆ ವಿಡಿಯೋ ನೋಡಿದ ಮೇಲೆ ಅವ್ರಿಗೆ ಗೊತ್ತಾಗಿರೋದು ನಾನೇನು ಬೈದಿದ್ದೀನಿ ಅಂತ. ನಾನು ಬೈದದ್ದು ಗೊತ್ತಾಯ್ತು, ಅವ್ರು ಬೈದದ್ದು ಈ ಸಮಾಜಕ್ಕೆ ಗೊತ್ತಾಗಲ್ಲ, ಈ ಸಾರ್ವಜನಿಕರಿಗೆ, ನಮ್ಮ
ಕರ್ನಾಟಕದ ಜನತೆಗೆ ಗೊತ್ತಾಗಲಿಲ್ಲ. ಏನ್ ಸರ್ ಚಾಕು ಹಾಕಿ ಹೋದರಂತ ಆ ಥರ ಹೌದು, ಇಲ್ಲೇ ಐತಲ್ಲ ಸರ್, ನೀವು ನೋಡಿ ಸರ್ ಅದನ್ನ ನೋಡಿ. ಏನಂತ ಹೇಳ್ತಾರೆ ಸರ್ ನೀವು? ಚೂರಿ ಹಾಕಿ ಹೋದ ಅಂತಾರೆ. ನಾನು ಯಾರ ಅಪ್ಪನಿಗೆ ಹಾಕಿದ್ದೀನಪ್ಪ ಚೂರಿ ಅಂತೀನಿ. 3 ಸಲ ಅದನ್ನ ಬಳಸಿರಿ ಸರ್. ನಿಮ್ಮ ಅಪ್ಪ ಹಾಕಿದೀನಿ, ನೀನ್ ನಡೀತೀರಿ ಹುಡ್ಕೊಂಡಿದೀಯಾ ಇಲ್ಲ ನೋಡ್ರಿ, ಅದು ಆ ಸ್ಪಿರಿಟ್ ಅಲ್ಲಿ ಅಂದೆ. ಆ ತಾಯಿ ಹೌದು ತಹಸೀಲ್ದಾರ್ ಇದ್ರೆ ಇಲ್ಲಿ ಮಾತಾಡೋರು, ಇವ್ರದ್ದೇನಿಲ್ಲ ರೀ ಗೆಲುವು, ಅವಮ್ಮಂದು ಅವಮ್ಮ ಒಳ್ಳೆ ಕೆಲಸ ಮಾಡಿದ್ದೆ, ಅವಮ್ಮನಿಂದ ಅದು ಇದು ಮಾಡಿ ಎಲ್ಲ ದುಡ್ಡು ಕಾಸು ಎಲ್ಲ ಕೊಟ್ಟು ಇವನು ಗೆಲ್ಲಿಸಿದ್ದಾರೆ, ಇವನು ಎಮ್ ಎಲ್ ಎ ಆಗೇನೆ, ಇವನೊಂಥರ ಇದು ಅದು ಇಂತ ಮಾತಾಡ್ಕೊಳರಲ್ಲಿ ಎಮ್ ಎಲ್ ಎಗಳು ಕೂತ್ಕೊಂಡು ಅದನ್ನೇ ನಾನು ಆಡು ಭಾಷೆಯಲ್ಲಿ ಹೇಳಿದೆ ಅಷ್ಟೇ. ಅದಕ್ಕೆ ನಾನು ಅವಮ್ಮನ ಪದ ಬಳಸಿದ್ದಕ್ಕೆ ವಿಷಾದ ವ್ಯಕ್ತಪಡಿಸ್ತೀನಿ ಅಂತ ಬೆಳಿಗ್ಗೆನೇ ಹೇಳಿದೆ. ನಾನು ಇದಕ್ಕೆ ವಿಷಾದಿಸ್ತೇನೆ ಅಂತೇಳಿ ಹೇಳಿದೆ. ಬಟ್ ಇದಿದೆಯಲ್ಲ, ನಾನು ಕೇಳ್ತಕ್ಕಂಥದ್ದಿಷ್ಟು, ನಾನು ಏನಾದ್ರು ತಪ್ಪು ಮಾಡಿದರೆ ನಾನು ತೀರ್ಥಾಂಡ ನಮಸ್ಕಾರ ಮಾಡ್ತೀನಿ. ನನ್ನನ್ನು ಟಾರ್ಗೆಟ್ ಮಾಡಿ ಎಲ್ಲರನ್ನೂ ಬಿಟ್ಟು ಯಾರು ನೋಡಿ, ಈಗ ಮುಖ್ಯಮಂತ್ರಿಗಳ ಭಾಷಣ ಮಾಡುವವರು ಕೂಗ್ತಾರೆ ಕೂಗ್ಕೆಂಡು, ಇನ್ನೊಬ್ಬರು ಭಾಷಣ ಮಾಡುವವರು ಕೂಗ್ತಾರೆ ಕೂಗ್ಕೆಂಡು. ಪದ ಬಳಕೆ ಯಾಕೆ ಮಾಡಿದ್ರು ನನ್ನ ಬಗ್ಗೆ? ನನ್ನನ್ನು ಯಾಕೆ ಕಳ್ಳ ಅಂದರು? ನನ್ನನ್ನು ಯಾಕೆ ಟಾರ್ಗೆಟ್ ಮಾಡಿದ್ರು? ನನ್ನ ಮೇಲೆ ಯಾಕೆ ಧಿಕ್ಕಾರ ಕೂಗಿದ್ರು? ನಾನು ಭಾಷಣ ಮಾಡೋದೇ ತಪ್ಪ ಅಂದ್ರೆ ಇವ್ರಿಗೆ? ಇದರಲ್ಲಿ ಏನೋ ಹಿನ್ನೆಲೆ ಇದೆ. ನನ್ನ ಭಾಷಣ ತಪ್ಪಿಸ್ಬೇಕು, ನನ್ನ ಭಾಷಣನ ಅಡಚಣೆ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಇದೆಲ್ಲ ಮಾಡಿದ್ರು. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗೆ ಇದು ನಡೆಯಬೇಕಾ? ನಾನು ಮಾಡಿರೋದು ನಿಮಗೆಲ್ಲ ತೋರಿಸಿದರೆ, ಅವ್ರು ಮಾಡಿರೋದನ್ನ ಯಾರು ತೋರಿಸಿದ್ವಲ್ಲ, ಅಲ್ಲೇ 4 ಗೋಡೆ ಮಧ್ಯದಲ್ಲಿ ನಡೆದಿದೆ. ಎಲ್ಲರೂ ಇದ್ರ ಫೋನ್ ಹಾಕೊಂಡಿದ್ದಾರೆ. ನಾನೇನು ಮಾತಾಡಿದೆ ಅಂತ ಅವ್ರಿಗೆ ಗೊತ್ತಿಲ್ಲ, ಅವ್ರೇನು ಮಾತಾಡಿದ್ರು ಅಂತ ನನಗೆ ಕೇಳಿದೆ. ನಾನು ಯಾಕೆಂದರೆ ಮುಂದ್ಗಡೆನೇ ಇದ್ನಲ್ಲ, ನಾನು ಒಂದು ಸ್ವಲ್ಪ ತೆಗ್ದಾಗಿ ಕೇಳ್ತು, ಆಗ ನಾನು ಮಾತಾಡಿದ್ದದ. ಮತ್ತೆ ಬಾಕಿ ಅಂತ ನಾನು ಭಾಷಣ ಮುಗಿಸಿ ಅವ್ರು ಏನಾರ ಕೇಳಿ ಅಂತ ನನ್ನ ತಲೆ ಕೆಡಿಸ್ಕೊಳಕ್ಕೋಲ್ಲ. ಫೋನ್ ಹಾಕಿಬಿಟ್ಟು ನಾನು ಭಾಷಣ ಮುಗಿಸಿ ನಮ್ಮ ಕುಣಗಲ್ ಎಮ್ ಎಲ್ ಎ ಬಂದು ನನಗೆ ಫೋನ್ ಹಾಕಿರು, ಇನ್ನು ಕೇಳಿಸ್ಕೊಬಿಡ್ಯಾರ ಮಾತಾಡಿ ಅಂತ. ಆವಾಗ ನನಗೂ ಕೇಳಲಿಲ್ಲ ಅವ್ರು ಮತ್ತೇನು ಕೂಗಿರು ಅಂತ. ಯಾಕೆ ಮತ್ತೆ ನಾನು ಕೇಳ್ತಕ್ಕಂಥದ್ದಿಷ್ಟು, ಯಾತಕ್ಕೆ ನನ್ನ ಟಾರ್ಗೆಟ್ ಮಾಡಿದ್ದಾರೆ? ಇವ್ರು ಯಾರೂ ಈ ದೇಶದಲ್ಲಿ ಯಾರೂ ಪ್ರಪಂಚದಲ್ಲಿ ಯಾರೂ ಕರ್ನಾಟಕ ರಾಜ್ಯದಲ್ಲಿ ಪಕ್ಷಾಂತರ ಮಾಡಿಲ್ವೇ? ಈ ಪಕ್ಷಾಂತರದ ಪಿಡುಗನ ಇದನ್ನು ಯಾತಕ್ಕೆ ಹಿಂಗೆಲ್ಲ ಮಾಡ್ತಾರೆ? ಯಾರು ಪಕ್ಷದ್ರೋಹಿಗಳ ಕೆಲಸ ಯಾರ್ಯಾರು ಮಾಡಿದ್ದಾರೆ ಅವ್ರು ಅನುಭವಿಸ್ತಾರೆ. ನಾನೇನು ಪಕ್ಷಕ್ಕೆ ಅನ್ಯಾಯ ಮಾಡೋಗಿಲ್ಲ. ನಾನು ಪ್ರಾಮಾಣಿಕವಾಗಿದ್ದು ನಮಗೂ ಅವ್ರಿಗೂ ಭಿನ್ನಾಭಿಪ್ರಾಯ ಗೊತ್ತು, ಬಿಟ್ಟು ಹೋಗಿದ್ದೀನಿ. ಅದರಲ್ಲಿ ಏನು ಗೊತ್ತು? ಏನು ನನ್ನ ಶ್ರಮಿಲ್ಲದೆ ಗೆಲ್ಲಿಸ್ಬಿಟ್ಟಿದ್ರು ಅವರು. ನನ್ನ 14 ಓಟಲ್ಲಿ ಸೋತು ಕ್ಷೇತ್ರ ಇಲ್ಲದೇ ಪಾಪ ಅರಸೀಕೆರೆ ಬಂದಾಗ ಅರಸೀಕೆರೆ ಜನ ನನ್ನ ಕೈ ಹಿಡಿದು ನನ್ನ ಗೆಲ್ಲಿಸಿದ್ದಾರೆ. ಅರಸೀಕೆರೆ ಜನದ ಋಣನ ಅವ್ರ ಪಾದ ಸೇವೆ ಮಾಡಿದ್ರೆ ನನಗೆ ಸಾಕು. ಅವ್ರ ಪಾದದ ಋಣನೂ ನಾನು ಅರಸೀಕೆರೆ ಕ್ಷೇತ್ರದ ಜನದ ಪಾದ ತೊಳೆದು ನನಗೆ ಸಾಕು. ಅಷ್ಟರ ಮಟ್ಟಿಗೆ ನನ್ನನ್ನು ಮಾಡಿ 4 ಸಾರಿ ಸತತವಾಗಿ ಈ ಕ್ಷೇತ್ರದಲ್ಲಿ ನನ್ನ ಗೆಲ್ಲಿಸಿದ್ದಾರೆ ಅಂದರೆ ಈ ಜನದ ಭಾವನೆ ಏನಿದೆ, ಅವರ ಸಂಬಂಧ ಏನಿದೆ, ಹೌದು ನಾನು ಸ್ವಲ್ಪ ಮುಂಗೋಪವಾಗಿ ಮಾತಾಡ್ತೀನಿ. ಅದು ಒಂದು ನಂದು ವೀಕ್ನೆಸ್ ಇದೆ. ಭಾಳ ಜನ ನೇರವಾಗಿ ಮಾತಾಡ್ತೀನಿ, ಅದು ಕೆಲವ್ರು ಹಿಡಿಸಲ್ಲ. ಅದರಿಂದ ಏನಪ್ಪ ಎಮ್ ಎಲ್ ಎ ಹಿಂಗೆ ಮಾತಾಡಿರು ಅಂತಾರೆ. ನಾನು ನುಡಿದ್ರೆ ನುಡ್ದಂಗೆ, ಆಗಕ್ಕಲ್ಲಿ ಹೋಗಪ್ಪ ಅಂದ್ರೆ ಆಗಕ್ಕಲ್ಲ. ಸುಳ್ಳುಗಳು ಹೇಳ್ಕೊಂಡು ಇಲ್ಲಿ ಆ ಕಡೆಯಿಂದ ಬಾ ಈ ಕಡೆಯಿಂದ ಬಾ ಅಂತ ಮನೆ ತಿರ್ಸ್ಕೊಳಲ್ಲ. ನನ್ನ ಕೈಲಿ ಆಗದಿದ್ರು ಒಪ್ಕೊತೀನಿ. ಅದು ಕೆಲವರು ಜನಕ್ಕೆ ವಿರೋಧವೂ ಆಗ್ಬೋದು, ಕೆಲವು ಅಧಿಕಾರಿಗಳಿಗೂ ವಿರೋಧ ಆಗ್ಬೋದು. ಆದರೆ ನನ್ನ ನುಡಿನಲ್ಲಿ ಏನು ಅಡಗಿರುತ್ತೆ, ಸತ್ಯಾಂಶ ಅಡಗಿರುತ್ತೆ, ಪ್ರಾಮಾಣಿಕತೆ ಅಡಗಿರುತ್ತೆ. ಮೋಸ ಮಾಡೋದ ಬುದ್ಧಿ ಇರಲ್ಲ ನನ್ನ ನುಡಿ ಒಳಗೆ. ಮೋಸ ಮಾಡೋದಾದ್ರೆ ಇಲ್ಲೊಂದು ಇಟ್ಕೊಂಡು ಸುಮ್ಮನೆ ನಾಟಕ ಮಾಡಿ ಬೆಳಿಗ್ಗೆ ಬಾ ಸಾಯಂಕಾಲ ಬಾ ಅಂತ ತಿರ್ಸಲ್ಲ. ಅದು ನನ್ನ ಜನ ಅರ್ಥ ಮಾಡ್ಕೊಂಡ್ರೆ ಅದಕ್ಕೋಸ್ಕರಲೇ ನನ್ನ 4 ಸಾರಿ ಎಮ್ ಎಲ್ ಎ ಮಾಡಿದ್ದಾರೆ. ನಾನು ಆಗಿದ್ದೀನಿ, ಕೆಲಸನೂ ನಾವು ಮಾಡ್ತಾ ಇದ್ದೀವಿ. ಅದು ಜನ ತೀರ್ಮಾನ ಮಾಡ್ತಾರೆ ನಾನು ಏನು ಕೆಲಸ ಮಾಡಿದ್ದೀನಿ, ಬಿಟ್ಟಿದ್ದೀನಿ. ಈ ರೀತಿ ಇದು ಘಟನೆ ಎಲ್ಲೋ ಒಂದು ರೀತಿ ನಿಮಗೆ ವೈಯಕ್ತಿಕವಾಗಿ ಡ್ಯಾಮೇಜ್ ಅಂತ ಅನ್ಸುತ್ತೆ ಸರ್? ನನಗೆ ಯಾಕೆ ಡ್ಯಾಮೇಜ್ ಆಗುತ್ತೆ ಅಂತ ನೀವು ಹೇಳ್ಬೇಕಪ್ಪ. ನನಗೆ ಯಾಕೆ ಡ್ಯಾಮೇಜ್ ಅನಿಸುತ್ತೆ? ಅವ್ರು ಪ್ರಚೋದನೆ ಮಾಡ್ದಲೇ ನಾನೇ ಏಕಾಏಕಿ ಅವ್ರನ್ನ ಬೈದಿದ್ರೆ ನನಗೆ ಡ್ಯಾಮೇಜು. ಅವ್ರು ಪ್ರಚೋದನೆ ಮಾಡಿ ನೀವೇ ನೋಡಿದ್ರಲ್ಲ, ಈಗ ಅಲ್ಲಿ
ಅವ್ರು ಹೆಂಗೆ ಕೂಗ್ತಾರೆ, ಏನು ಆಡ್ತಾರೆ, ಹೆಂಗೆ ಕುಣಿತಾರೆ ಅಂತ. ಆವಾಗ ನಾನು ಮಾತಾಡಿದ್ದೇನು ಅವ್ರು ಕೂಗ್ಬೋದಾ? ಅಂದ್ರೆ ನೀವು ಅವ್ರಿಗೆ ಹೇಳಿ, ಬಿ ಜೆ ಪಿಗೆ ಸದನದಲ್ಲಿ ಅದು ಧರಣಿಲಿದ್ದಾಗ ಹೆಂಗೆ ನಡ್ಕೋಬೇಕು, ಒಬ್ಬ ಭಾಷಣ ಮಾಡೋದನ್ನ ವಿರುದ್ಧ ಯಾಕೆ ಕೂಗ್ತೀರಿ ಅಂತ ನೀವು ಅವ್ರಿಗೆ ಬುದ್ಧಿ ಹೇಳಿ ಸ್ವಾಮಿ, ಮಾಧ್ಯಮದವರು. ನನಗೆ ಯಾಕೆ ಡ್ಯಾಮೇಜ್ ಆಗುತ್ತೆ? ಸ್ಪೀಕರ್ ಟೈಮಲ್ಲಿ ಅವರು ಏನು ಮಾತಾಡೋದಲ್ಲ, ನಗ್ತಾ ಇದ್ರು ಸರ್. ನಗ್ತಾ ಯಾಕೆಂದ್ರೆ ಅವರು ಇದ್ದಾರೆ, ನಾನು ಮಾತಾಡ್ತಾ ಇರೋದು ಕೇಳಿರ್ಬೇಕು, ನಗ್ತಾರೆ. ಅವ್ರು ಕೂಗೋದಕ್ಕೂ ನಾವು ಕೂಗೋದಕ್ಕೂ ಇಬ್ಬರದಕ್ಕೂ ಇದು ಒಂಥರ ಇದು ನಡೀತಾ ಐತಿ ಅಂತ ನಕ್ಕಿರ್ಬೋದು. ಇದೆಲ್ಲ ಆದ್ಮೇಲೆ ನಿಮ್ಮ ಲೀಡರ್ಗಳ ಕರೆಸಿ ಮಾತಾಡಿದ್ರ CM DCM? ಸರ್, ಈಗ ಅಲ್ಲೇ DCM ಅವರಿದ್ರು CM ಅವರಿದ್ರು ನಡೆದಾಗ ಎಲ್ಲ ಅವರು ತಿಳ್ಕೊಂಡಿರ್ತಾರೆ, ಎಲ್ಲ ಇದಾಗಿದೆ. ಈಗ ಬಿ ಜೆ ಪಿಯವರು ಶಿವಲಿಂಗ ಹೇಳೋನ್ನ ಏನೋ ಟಾರ್ಗೆಟ್ ಮಾಡಿದ್ದಾರೆ, BJP JDSನವರು ಅಂತ ತಿಳ್ಕೊಂಡಿದ್ದಾರೆ. ಇರಬಹುದು, JDSನವರು ಕೂಗ್ತಿದ್ರು, JDSನವರು ಜೈ ಜೈ ಅಂತಿದ್ರು, ಅವ್ರು ಏನು ಹೆಸರು ಹೇಳಿದ್ರು ಹೇಳ್ತಿರಲಿಲ್ಲ, ಜೈ ಜೈ ಅಂತಿದ್ರು, ಅವ್ರು ಹೇಳ್ಕೊಡ್ತಿದ್ರು. ಇವೆಲ್ಲ ಅವ್ರಿಗೆ ಗೊತ್ತಿಲ್ಲ. ಇದೆಂಥದ್ದು ರಾಗಿ ಕಳ್ಳ, ಎಂಥದ್ದು ಕೊಬ್ಬರಿ ಕಳ್ಳ, ಎಂಥದ್ದು ಕಳ್ಳ ಅಂತ ಹೇಳಿ ಹೇಳ್ಕೊಟ್ರೋರು ಅವರೇ ಇರಬೇಕಲ್ಲಿ. ಅದು ಕೇಳ್ತಾ ಇರಲ್ಲ ನನಗೆ, ಅವ್ರು ಕೂಗ್ತಾ ಇದ್ರು, ಕೂಗೋರ್ದು ಮಾತ್ರ ಕೇಳೋದು ನನಗೆ. ಇನ್ನೂ ನಾನು ಮುಕ್ಕಾಲು ಭಾಗ ಕೇಳಿಸ್ಕೊಂಡಿಲ್ಲ, ಒಂದು 10% ಕೇಳಿಸ್ಕೊಂಡೆ, ತಡೆಯೋಕ್ಕಾಗಲಿಲ್ಲ. ನಾನು ಮಾತಾಡಿದೆ. ನಾನು ಆಡು ಭಾಷೆನಲ್ಲಿ ಈ ಹಳ್ಳಿ ಕಡೆ ಯಾರಾದರೂ ಕೆಟ್ಟವರಿದ್ದರೆ ಕೆಟ್ಟದಾಗಿ ಹೆಂಗೆ ಮಾತಾಡ್ತಾರೆ, ಅದು ಕೆಟ್ಟ ಭಾಷೆನೋ ಒಳ್ಳೆ ಭಾಷೆನೋ ನನಗೆ ಗೊತ್ತಿಲ್ಲ, ಮಾತಾಡಿದೆ ನಾನು. ಇಷ್ಟು ವರ್ಷಗಳಲ್ಲಿ ಶಿವಲಿಂಗೌಡರು ಅಂತ ಸದನದಲ್ಲಿ ಒಂದಷ್ಟು ಹೋಮ್ವರ್ಕ್ ಮಾಡ್ಕೊಂಡು ಹೋಗಿ ಮಾತಾಡ್ತಾರೆ, ಒಂದಷ್ಟು ಗಂಭೀರ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾರೆ ಅಂದ್ರೆ ಎಲ್ಲರೂ ಗೊತ್ತಿತ್ತು. ಎಷ್ಟೋ ಜನ ನಿಮ್ಮ ಹಿಂದೆ ಇದ್ದಾಗ ನಿಮ್ಮ ವಿರೋಧ ಪಕ್ಷದ ಶಾಸಕರುಗಳೇ ನಮ್ಮ ಸಮಯ ನೀವೇ ತಗೊಂಡು ಮಾತಾಡಿ ಅಂತ ಹೇಳಿದಂಥ ಉದಾಹರಣೆಗಳಿತ್ತು. ಸೊ ಈ ಘಟನೆ ತಮ್ಗೆ ಈ ಘಟನೆ ನಿನ್ನೆ ದಿವಸ ನಾನು ಸುಮಾರು 1.5 ಗಂಟೆ ಭಾಷಣ ಮಾಡೋದಕ್ಕೆ ತಯಾರಾಗಿ ಬಂದಿದ್ದೆ. ನನಗೆ ಹೇಳಿದ್ರು ಭಾಷಣ ಮಾಡಲಿಕ್ಕೆ, ನೀನು ನಮ್ಮನ್ನು ಹೆಸರು ಕೊಟ್ಟು ಇಷ್ಟು ಜನ ನೀವು ಮಾತಾಡಬೇಕು ಈ ನರೇಗಾದ ಬಗ್ಗೆ ಅಂತ. ಇದು ನಾನು ಈ ನರೇಗಾನ ಯಾತಕ್ಕೆ ತೆಗೆದಿದ್ದಾರೆ, ಯಾವ ಉದ್ದೇಶದಿಂದ ತೆಗೆದಿದ್ದಾರೆ, ಇದ್ರ ಹಿನ್ನೆಲೆ ಏನು, ಇದರಿಂದ ಕೇಂದ್ರದ ಹಣಕಾಸಿನ ವ್ಯವಸ್ಥೆ ಏನು, ರಾಜ್ಯದ ಹಣಕಾಸಿನ ವ್ಯವಸ್ಥೆ ಏನು, ಗ್ರಾಮೀಣ ಭಾಷೆಯಲ್ಲಿ ಮನಮುಟ್ಟುವಂತೆ ಇಡೀ ಗ್ರಾಮ ಪಂಚಾಯಿತಿ ಅಧ್ಯಕ್ಷರುಗಳ ಮನಸ್ಸು ಮುಟ್ಟುವಂತೆ ಅಂಕಿ ಅಂಶಗಳನ್ನು ಕೊಟ್ಟು ಹೇಳ್ತಾನೆ ಇವನು. ಆದ್ದರಿಂದ ಇವನು ಭಾಷಣ ಹೊರಗೆ ಕೇಳೋದು ಬೇಡ ಅಂತ ಅವರ ಉದ್ದೇಶ ಅಷ್ಟೇ. ಎಲ್ಲ ಅವ್ರ ತೊಂದರೆ ಮೊದಲಿದ್ದ ನರೇಗಾ ಕಾನೂನುಗಳೇನು, ಈಗ ಅವರು ಕೇಂದ್ರ ಸರ್ಕಾರದಲ್ಲಿ ಮಾಡಿರ್ತಕ್ಕಂಥ ಕಾನೂನಿನ ಬದಲಾವಣೆಗಳೇನು, ಇದರಿಂದ ಗ್ರಾಮ ಸ್ವರಾಜ್ಯ ಆಗುತ್ತಾ, ಗ್ರಾಮ ಸ್ವರಾಜ್ಯ ಆಗಕ್ಕೆ ಸಾಧ್ಯನಾ, ಅವ್ರು ಏನೇನು ಕಾನೂನು ತಂದಿದ್ದಾರೆ ಅದೆಲ್ಲ ಹೇಳೋಕ್ಕೆ ನಾನು ಎಲ್ಲ 1.5 ಗಂಟೆ ಭಾಷಣ ತಯಾರು ಮಾಡ್ಕೊಂಡು ಬಂದಿದ್ದೆ. ನಾನು ಎಲ್ಲ ಕಾನೂನಾತ್ಮಕವಾದ ವಿಚಾರಗಳನ್ನು ತಗೊಂಡು ಅವ್ರು ಏನೇನು ಕಾನೂನು ಬದಲಾವಣೆ ಮಾಡಿದ್ದಾರೆ ಅಲ್ಲಿ ಆ ಸ್ಥಿತಿ ಕಳೆದೋಗ್ಬಿಡ್ತು ನಾನು ಇವರು ಗಾಬರಿ ಇದರೊಳಗೆ. ನನ್ನ ಬಗ್ಗೆ ನನ್ನ ವಿಚಾರವಾಗಿ ಯಾರೂ ಏನೂ ಮಾತಾಡಿಲ್ಲ, ನನಗೆ ಯಾರು ಏನೂ ಮಾತಾಡಿಲ್ಲ. ನಾನೇ ಸ್ವಲ್ಪ ಇದನ್ನು ಅವ್ರು ಕೂಗಾಡೋದನ್ನು ಹೆಂಗೆ ಇದು ಮಾಡ್ಕೋಬೇಕು ಅದನ್ನು ಜನಕ್ಕೆ ತಿಳಿಸ್ಬೇಕು ಅನ್ನೋ ಉದ್ದೇಶದಿಂದ ಇದನ್ನು ಮಾಡಿದ್ದೀನಿ ಅಷ್ಟೇ. ಇದು ಸ್ವಲ್ಪ ಸಿಕ್ತಲ್ಲ, ಅದನ್ನು ಆನಂದು ಇಲ್ಲಿ ಇದು ಮಾಡೋಣ ಅಂದರು, ಪ್ರೆಸ್ ಮಾಡೋಣ ಅಂತ ಇಲ್ಲಿಗೆ ಬಂದಿದ್ದೀವಿ ಅಷ್ಟೇ. ಮಾಧ್ಯಮಗಳನ್ನು ಹೊರಗಿಟ್ಟು ನೀವು ನಿಮ್ಮದೇ ಕ್ಯಾಮ್ರಾಗಳನ್ನು ಉಪಯೋಗಿಸುತ್ತಿದ್ದೀರಿ ಇವಾಗ ವಿಧಾನಸೌಧದಲ್ಲಿ ಸಭೆ. ಈಗ ನಾನು ಹೇಳಿದೆ ನೆನ್ನೆ, ನಾನು ಅಲ್ಲಿ ನೀವು ಕೇಳ್ಕೊಂಡ್ರೆ ಇಲ್ವೋ, ಇನ್ನು ಮುಂದೆ ಈ ಮಾಧ್ಯಮಗಳನ್ನು ಒಳಗೆ ಕರೀರಿ, ಆವಾಗ ಯಾರ್ಯಾರ್ದು ಹಣೆ ಬರ ಏನು ಅಂತ ಗೊತ್ತಾಗುತ್ತೆ. ನೀವು ಮಾಧ್ಯಮದವ್ರನ್ನ ಹೊರಕಿಟ್ಟು ಯಾರೋ ವಾರ್ತಾ ಇಲಾಖೆಗೆ ಕೊಟ್ಟು ವಿಡಿಯೋ ಕ್ಯಾಪ್ಸೆಟ್ ಮಾಡ್ತೀವಿ ಇದು ಮಾಡ್ತೀವಿ ಅಂತ ಅಂದರೆ ಸತ್ಯಾಸತ್ಯತೆ ಹೊರಗೆ ಬರಲ್ಲ. ಅದರಿಂದಲೇ ಅವ್ರನ್ನ ಕುಣಿತಾ ಇರೋದು, ಇದು ರೆಕಾರ್ಡ್ ಆಗಲ್ಲ, ಏನು ಬೇಕಾದ್ರೂ ಕುಣಿಯೋಣ, ಯಾರಿಗೆ ಬೇಕಾದ್ರೂ ಮರ್ಯಾದೆ ಕಳೆಯೋಣ ಅಂತ ಮಾಡಿದರು. ಮರ್ಯಾದೆ ಕಳೆದಂಗೆ ಆಗುತ್ತೆ. ನಾವು ಅವನ್ನ ಸ್ಟೆಬಿಲೈಸ್ ಮಾಡಿ ಅವನ್ನ ಸ್ವಲ್ಪ
ಕುಂಠಿತಗೊಳಿಸೋ ನಾವು ಸರ್ಕಾರಿ ರೆಕಾರ್ಡ್ ಆದ್ರೆ ನಿಮ್ಗೆ ಮಾತ್ರ ಗೊತ್ತಿರುತ್ತೆ ಸರ್. ಹ್ಮ್. ಹೊರಗಡೆ ತೋರಿಸಿದ್ರೆ ಮಾಧ್ಯಮಗಳು ಅದಕ್ಕೆ ಅವಕಾಶನೇ ಕೊಡ್ತಿಲ್ಲ. ನೀವೇನಾದ್ರು ಮುಂದಿನ ಸದನದಲ್ಲಿ ಇದನ್ನ ಅಲ್ಲ, ನಾನು ಇದನ್ನು ರೈಸ್ ಮಾಡ್ತೀನಿ. ನಾನು ಮುಂದಿನ ಸದನದಲ್ಲಿ ರೈಸ್ ಮಾಡ್ತೀನಿ. ಮಾಧ್ಯಮದವ್ರನ್ನ ಒಳಗೆ ಕೊಡಬೇಕು, ಇಲ್ಲಾಂದ್ರೆ ಇಂಥ ಅನಾಹುತ ಆಗುತ್ತೆ ಅಂತ ಹೇಳ್ತೀನಿ. ಇದು ಆಗಲೇಬೇಕು. ಮಾಧ್ಯಮದವ್ರು ಒಳಗೆ ಬಂದು ಸತ್ಯಾಸತ್ಯತನ ಯಾರ್ಯಾರು ಏನೇನು ಮಾಡಿದ್ರು ಅವ್ರ ಹಣೆ ಬರೋಣ ಹೇಳಿ, ಯಾತಕ್ಕೆ ಮಾಡಿದ್ರು ನೀವು ಹೇಳ್ಬೇಕು. ಈಗ ನಿಮಗೆ ಈ ಸಿಕ್ಕಿರೋ ದಾಖಲಾತಿನಲ್ಲೇ ಅವ್ರು ಹೆಂಗೆ ಕುಣಿದಿದ್ದಾರೆ ಅಂತ ನಿಮಗೆ ಸಿಕ್ಕಿದೆ, ಅವ್ರು ಹೆಂಗೆ ನನಗೆ ಧಿಕ್ಕಾರಕ್ಕೆ ಹೋಗಿದ್ದಾರೆ ಅನ್ನೋದು ಸಿಕ್ಕಿತಲ್ಲ ಸ್ವಾಮಿ. ಈಗ ನಿಮಗೆ ಸಿಕ್ಕಿತೇ ಇಲ್ವ ಹೇಳಿ? ಈಗ ಅವ್ರು ನೋಡಿದಿಲ್ಲ ನೀವೇ ಕಣ್ಣಾರೆ. ನೀವು ಆ ಕಂಡಿರೋದನ್ನ ಶಿವಲಿಂಗೇಗೌಡ ಮಾಡಿರೋದ್ರಲ್ಲಿ ಮಾತಾಡಿರೋದ್ರಲ್ಲಿ ತಪ್ಪಿಲ್ಲ. ಅವನನ್ನು ಪ್ರಚೋದನೆ ಮಾಡಿದ್ದಾರೆ, ಅವನ ಹೆಸರು ಕೂಗಿ ಅವನು ಕಳ್ಳ ಅಂತ ಕೂಗಿದ್ದಾರೆ, ಭ್ರಷ್ಟ ಅಂತ ಕೂಗಿದ್ದಾರೆ, ಚೂರಿ ಹಾಕ್ತಿರು ಅಂತ ಕೂಗಿದ್ದಾರೆ, ಏನೇನು ಬೇಕಾ ಆ ಪದಗಳನ್ನೆಲ್ಲ ಕೂಗಿದ ಮೇಲೆ ಅವನು ಪದನು ಬದಲಾಯಿಸಿ ಮಾತಾಡಿದ್ದಾನೆ. ಶಿವಲಿಂಗೇಗೌಡನ್ನು ತಪ್ಪಲ್ಲ, ಇದು BJP ಅವರೇ ಮೊದಲು ತಪ್ಪು ಮಾಡಿರೋರು, ಆಮೇಲೆ ಶಿವಲಿಂಗೇಗೌಡ ಮಾತಾಡಿರೋದು ಅಂತ ಸತ್ಯಾಸತ್ಯತನ ನೀವು ಹೊರಗಿಡ್ಬೇಕಲ್ಲ. ಸತ್ಯಾಸತ್ಯತೆ ಹೊರಗೆ ಬರಬೇಕಲ್ಲ ಸರ್. ನೋಡಿ, ಇದನ್ನ ನೀವು ನ್ಯಾಯ ಕೊಡಿ, ಯಾರ ಪರವ ನ್ಯಾಯ ಇದೆ ಕೊಡಿ. ಯಾರಾದರೂ ಒಬ್ಬರು ಬಾವಿಲಿ ಇದ್ಕೊಂಡು ಒಬ್ಬ ಭಾಷಣ ಮಾಡನ್ನ ನಾನೇನಾದ್ರು ಅವ್ರು ನಿಂದನೆ ಮಾಡಿದ್ರೆ ಅವ್ರು ನನ್ನ ನಿಂದನೆ ಮಾಡಿ, ನಾನು ಏನೂ ಮಾಡ್ದಲ್ಲೇ ನನ್ನನ್ನು ಯಾಕೆ ಅವ್ರು ನಿಂದನೆ ಮಾಡ್ತಾರೆ, ನನ್ನ ವಿರುದ್ಧ ಯಾಕೆ ಕೂಗ್ತಾರೆ, ನನ್ನನ್ನು ಕೊಬ್ಬರಿ ಕಳ್ಳ, ರಾಗಿ ಕಳ್ಳ ಅದೆಂಥದ್ದು ಕೊಬ್ಬರಿ ಕಳ್ಳ ಅಂತಲ್ಲ. ಈಗಾಗಲೇ ಒಂದು ಸಾರಿ ಇಲ್ಲೇ ರವಿಕುಮಾರ್ ಬಂದು BJP ಜನರಲ್ ಸೆಕ್ರೆಟರಿ ನನ್ನ ಮೇಲೆ ಹಂಗೆ ಆಪಾದನೆ ಮಾಡಿ ನಾನು ಇದು ಸತ್ಯ ಆಗಿದ್ರೆ ಬನ್ನಿ ಧರ್ಮಸ್ಥಳಕ್ಕೆ ಹೋಗಿ ಪ್ರಮಾಣ ಮಾಡೋಣ ಅಂತ ಕರೆದೆ. ಬನ್ನಿ ನೀವು ಪ್ರಮಾಣ ಮಾಡಿ, ನಾನು ನಿಮಗೆ ರಾಗಿ ಕೊಬ್ಬರಿನಲ್ಲಿ ಅನ್ಯಾಯ ಮಾಡಿದ್ದೀನಿ ರೈತರಿಗೆ ಅಂತ ಮಾರ್ಕೆಂಡ್ ಅದೇನೋ ಮಾಡಿದ್ದೀನಿ ಅಂತ ನೀವು ಪ್ರಮಾಣ ಮಾಡಿ. ನೀವು ಸಾಕ್ಷಿ ಹುಡುಕಕ್ಕಾಗಲ್ಲ, ನೀವು ಪ್ರಮಾಣ ಮಾಡಿ, ನೀವು ಹೇಳಿ ಶಿಕ್ಷೆ ಗುರಿಯಾಗಿ. ಇಲ್ಲ ನಾನು ಪ್ರಮಾಣ ಮಾಡ್ತೀನಿ, ನೀವೇನು ಶಿಕ್ಷೆ ಅನುಭವಿಸ್ತೀರಾ ಅಂತ ಷರತ್ತು ಹಾಕಿ 1,000 ಜನ ಹೋಗಿ ಧರ್ಮಸ್ಥಳದಲ್ಲಿ ಪ್ರಮಾಣ ಮಾಡಬೇಕು. ಈಗ ಅದಕ್ಕೂ ಬಿಡದಲ್ಲಿ ಈಗ ಮತ್ತೆ ಆಗಲ್ಲ, ಇದನ್ನು ತಗೊಂಡು ಕೂತಿದ್ದೀರಲ್ಲ, ನೀವು ತೋರಿಸ್ಬೇಕಲ್ಲ ಈಗ ನಾನು ಮಾಡಿರೋದನ್ನು. ನೀವೆಂಗೆ ಅವ್ರು ಯಾರೋ ದುಡ್ಡು ಹೊಡೆದಾರೆ ಅಂತೇಳಿ ಹೇಳ್ತೀರೋ, ನೀವು ನಂದು ತೋರಿಸಿ, ನಾನು ಮಾಡಿರೋ ಅದೇ ಇದನ್ನು ತೋರಿಸ್ರಿ. ಏನೇನು ಕೊಬ್ಬರಿ ಮಾರಿರೋದು, ಇದು ಮಾರಿರೋದು ತೋರಿಸ್ರಿ. ಯಾಕ್ರಿ ಆ ಪದ ಬಳಕೆ ಸಂಸದೀಯ ವ್ಯವಸ್ಥೆನಲ್ಲಿ ಈ ವ್ಯವಸ್ಥೆ ಇದೆಯನ್ರಿ? ಇದೆಯಾ? ಇದೆ ಎಲ್ಲೂ ಇಲ್ಲ, ಎಲ್ಲ ಮಾತಾಡ್ತಾರೆ. ಈ ಥರ ಒಬ್ಬ ಮಾತಾಡಿದಂಥ ವ್ಯಕ್ತಿಯನ್ನೇ ನೀವು ಟಾರ್ಗೆಟ್ ಮಾಡೋದಲ್ಲ, ಇದರಲ್ಲೂ ನಡೆಯುತ್ತೆ. ಪಾರ್ಲಿಮೆಂಟಲ್ಲಿ ಯಾರು ಲೋಕಸಭೆಯಲ್ಲಿ ಯಾರು ಮಾತಾಡ್ತಾರೆ ಅವ್ರ ವಿರುದ್ಧ ಮಾತಾಡ್ತಾರ, ಯಾರು ಭಾಷಣ ನಿಂತಾರೆ, ಭಾಷಣ ಕೊಟ್ಟಾಗ ಅವ್ರ ವಿರುದ್ಧ ಮಾತಾಡ್ತಾರೆ. ಯಾರ ಮೇಲೆ ಆಪಾದನೆ ನೀವು ಗುರಿ ಮಾಡಿರ್ತೀರಿ ಅವ್ರ ಮೇಲೆ ಕೂಗ್ತೀರಿ. ನನ್ನ ಮೇಲೆ ಏನು ಆಪಾದನೆ ಇದೆ, ನನ್ನ ಯಾಕೆ ಕೂಗ್ತೀರಿ? ನಾನು ಮಾತಾಡೋಕೆ ಎದ್ದದ್ದೇ ತಪ್ಪ? ಇದರಿಂದ ಹೆಂಗೆ ನನಗೆ ಇದಾಗುತ್ತೆ? ಪದ ಬಳಕೆ ಸ್ವಲ್ಪ ಹೊರಟಿರ್ಬೋದು, ಅವ್ರ ಪದ ಬಳಕೆ ಇಲ್ಲ, ಯಾವಾಗಲೂ ಆಗಿರ್ಲಿಲ್ಲ. ನಾನು ಭಾಷಣ ಮಾಡುವಾಗ ನಾನು ಹಂಗೆ ಭಾಷಣ ಮಾಡ್ತೀನಿ, ಈ ರಾಜ್ಯದ ಜನತೆ ತಿಳಿಸ್ತೀನಿ ಅಂತಲೇ, ಇದು ಮತ್ತೆ ರಾಜ್ಯದ ಜನತೆ ಹೋಗಬಾರ್ದು ಈ ಭಾಷಣ ಅಂತಲೇ ಅವ್ರು ನನ್ನನ್ನು ಅಟ್ಯಾಕ್ ಮಾಡ್ತಾ ಇರೋದು. ನಾನು ಯಾವತ್ತು ಈ 2 ವರ್ಷದಿಂದ ನಾನು ಕಾಂಗ್ರೆಸ್ಸಿಗೆ ಸೇರಿ BJP ವಿರೋಧ ಪಕ್ಷ ಆತ್ತಟ್ಟಿಂದ ನನ್ನ ಮೇಲೆ ಈ ಪ್ರಚೋದನೆ ಮಾಡ್ತಾ ಇದ್ದಾರೆ. ಇದು ಪ್ರಜಾಪ್ರಭುತ್ವನ? ನಾನು ಹೇಳಿದ್ದೀನಿ ಸ್ಪೀಕರ್ಗಳಿಗೆ ಅನೇಕ ಸಾರಿ ಹೇಳಿದ್ದೀನಿ, ಅವರು ಕರ್ಸಿ ಹೇಳಿದ್ದಾರೆ, ಯಾಕ್ರಿ ಮೊನ್ನೂ ಹೇಳಿದ್ರು, ನೀವು ಎಷ್ಟು ಪ್ರಚೋದನೆ ಮಾಡ್ತೀರಿ ಅವ್ರ ಮೇಲೆ, ಯಾಕಂಗೆ ಪ್ರಚೋದನೆ ಮಾಡ್ತೀರಿ ಅಂತ ನಾನು ಹೇಳಿದೆ. ಇವ್ರನ್ನ ಹೊರಗೆ ಹಾಕ್ರಿ. ಹಿಂದೆ ಲೋಕಸಭೆಯಲ್ಲಿ 100 ಜನ ಸದಸ್ಯರನ್ನ ಹೊರಗಿಟ್ಟು ಸಸ್ಪೆಂಡ್ ಮಾಡಿ ಪಾರ್ಲಿಮೆಂಟ್ ನಡೆಸಿದಂಥ ಇತಿಹಾಸ ಇದೆ. ಇವತ್ತು ಇವರನ್ನು ಹೊರಗಿಟ್ಟು ನಾವು ಚರ್ಚೆ ಮಾಡೋಣ ಅಂತ ಹೇಳಿದೆ. ಇವರು ಡಿಸ್ಟರ್ಬೆನ್ಸ್ ಮಾಡ್ತಾರೆ ಅಂತ ಹೇಳಿದೆ. ನಾನು ಹೇಳಿದ್ನಲ್ಲ ಅದನ್ನೇ. ಕುಗ್ಗಿಸ್ಬೇಕು ಅಂತ ಒಂದು ಪ್ರಯತ್ನ. ಈಗ ನನ್ನನ್ನು ಕುಗ್ಗಿಸ್ಬೇಕು ಅಂತಕ್ಕಂಥ ಪ್ರಯತ್ನ ಏನೋ ಕೈವಾಡಗಳು ನಡೀತಾ ಇದ್ದಾವೆ.
ಯಾರ್ಯಾರೋ ಬಂದು ಸ್ಟೇಟ್ಮೆಂಟ್ಗಳು ಮಾಡ್ತಾರಲ್ಲ ಇವರೆಲ್ಲ ಕೈವಾಡಿಲ್ದಲ್ಲ ಬರ್ತಾರೆ. ಎಲ್ಲೋ 1 ವರ್ಷ 2 ವರ್ಷದಿಂದ ಎತ್ತ ಹೋಗಿದ್ದಾರಲ್ಲ ಈಗ ಎದ್ದೆದ್ದು ಬರ್ತಾರೆ ಅಂದರೆ ಇದ್ರ ಹಿನ್ನೆಲೆ ಏನು ಅಂತ ನೀವು ಅರ್ಥ ಮಾಡ್ಕೋಬೇಕಲ್ಲ. ಯಾರ್ಯಾರ್ದೋ ಕೈವಾಡಗಳಿರ್ತವೆ, ನಾವು ಗೊತ್ತಿಲ್ಲದನ್ನ ಹೆಂಗೆ ಹೇಳೋಣ? ಕೈವಾಡಗಳಿದೆ ಅಂತ ಊಹಿಸ್ಕೋಬೋದು. ಊಹಿಸ್ಕೊಂಡ್ರು ಯಾರೇನೇ ಮಾಡಿದ್ರು ನನ್ನ ಕ್ಷೇತ್ರದ ಜನರ ವಿಶ್ವಾಸ ಇರೋವರೆಗೂ ನನ್ನನ್ನು ಏನೂ ಮಾಡಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ನನ್ನ ಜನತೆ ವಿಶ್ವಾಸ ನನಗೆ ಗೊತ್ತಿದೆ. ನಾನು ನನ್ನ ಜನಕ್ಕೆ ಏನಿತ್ತು ಕನ್ಫ್ಯೂಸು. ಭಾಳ ಜನ ನನಗೆ ಫೋನ್ ಮಾಡಿದ್ರಣ್ಣ, ಅಣ್ಣ ನೀನು ಯಾಕಣ್ಣ ಹಂಗೆ ಅವ್ರ ಬಗ್ಗೆ ಇದು ಮಾಡೋಕ್ಕೆ ಹೋದೆ ಅಂದರೆ, ಅವ್ರು ಬೈದ್ರ ಕಣೆ ಅಂದರೆ ಅವ್ರು ತೋರಿಸೋದೇ ಇಲ್ಲ ಮತ್ತೆ ಅನ್ನೋದು, ಅವ್ರದ್ದೇನು ತೋರಿಸ್ಲೇ ಇಲ್ಲ ಅಂತ. ಅದಕ್ಕೆ ಇನ್ನೂ ಪೂರ ಬರುತ್ತೆ. ಈಗ ಸ್ವಲ್ಪ ಇದಾಗಿದೆ, ಈಗ ಚೂರು ಸಿಕ್ಕಿದೆ, ಅದನ್ನು ನಿಮಗೆ ಬಿಟ್ಟಿದ್ದೀವಿ. ಇಡೀ 3 ದಿವಸ 20 ನಿಮಿಷಗಳ ಕಾಲ ಬೈದಿದ್ದಾರೆ ನನ್ನ. ಸರಿ ಸರ್. ಅದೇ ಇಷ್ಟಕ್ಕೆ ನೀವು ನೀವು ಪಾಪ ನೀವೇನು ನಿಮ್ದು ಇದ್ದದನ್ನ ನಿಮಗೆ ಬಂದದ್ದನ್ನ ತೋರಿಸಿದ್ದೀವಿ. ಇದು ಬಂದಿಲ್ಲ. ಇದು ಬಂದಿಲ್ಲದೆ ಇದ್ದಾಗ ನೀವು ಹೆಂಗೆ ತೋರಿಸ್ತೀವಿ? ನಮ್ 4 ಜನ ಕ್ಯಾಮ್ರಾ ಇರ್ತಿಲ್ಲ ಸರ್ ಅವಾಗ. ಆಗಿರ್ತಿತ್ತು, ಅದು ಕರೆಕ್ಟ್ ಆದ. ಅವ್ರದ್ದೇನು ಅಲ್ಲಿ ಅವ್ರು ಮಾತಾಡಿದ್ದು ಟೋನ್ ಬರೋದಿಲ್ಲ. ಯಾಕೆ ಅಂದರೆ ಅವ್ರಿಗೆ ಇದಿರಲ್ಲ, ಮೈಕ್ ಇರಲ್ಲ, ಬಾವಿನಲ್ಲಿ ಮಾತಾಡಿದ್ದೇನೆ ಕೇಳಿಸಲ್ಲ, ಏನು ಕೇಳಿಸಲ್ಲ. ಆಮೇಲೆ ಅವ್ರ ಕಡೆ ಹಿಡಿಯೋದು ಕ್ಯಾಮ್ರಾದಾರರು ಯಾರು ಇಲ್ಲ. ನಮ್ಮೊಬ್ಬರಿಗೆ ಹಿಡಿತಾರೆ ಅವರು. ಯಾರು ಮಾತಾಡ್ತಿರ್ತೀವಿ ಅವ್ರೊಬ್ರಿಗೆ ಹಿಡಿತಾರೆ ದೂರದರ್ಶನದಲ್ಲಿ. ನಮ್ಗೆ ಯಾರು ಇದ್ರೆ ಎಲ್ಲ ಕಡೆ ಕವರ್ ಆಗ್ತದೆ. ನೀವು ಇದ್ದಿದ್ರೆ ಎಲ್ಲರೂ ಯಾರ್ಯಾರು ಇಂಚು ಮಾತಾಡಿದ್ರು ನೀವು ಈಚೆ ಕಡೆ ಕೆಡುತ್ತೀವಿ. ನೀವು ವಿರೋಧ ಮಾಡಿದ್ರೆ ಮತ್ ನೀವು ಒಳಗಡೆ ತಗೋಬೋದಾಗಿತ್ತು, ನೀವು ಯಾಕೆ ತಗೊಳ್ಳ ಇಲ್ಲ? ಇಲ್ಲ, ಮಾತಾಡೋಣ, ಇದ್ರ ಬಗ್ಗೆ ಮಾತಾಡೋಣ. ಆದರೆ ಈ ರೀತಿ ಇಂಥ ಅನಾಹುತಗಳಾಗ್ಬಿಡ್ತಾರೆ, ಇಂಥ ಅನಾಹುತಗಳಾಗತ್ತೆ. ಅದನ್ನು ಈಗ ನೀವು ನಿಜಾಂಶ ಕಂಡುಹಿಡಿದ ಮೇಲೆ ನೀವು ನನಗೆ ನ್ಯಾಯ ದೊರಕಿಸೋದು. ನಾನು ನೆನ್ನೆ ಬೆಂಗಳೂರಿನಲ್ಲಿ ಪ್ರೆಸ್ ಮಾಡಿದಾಗಲೂ ಅದನ್ನೇ ಹೇಳಿದೆ. ಅಲ್ಲಿ ಪ್ರಿಂಟ್ ಮೀಡಿಯಾದವರು ಇರ್ತಾರೆ, ಇನ್ಯಾರೂ ಇರಲ್ಲ. ಪ್ರಿಂಟ್ ಮೀಡಿಯಾದವ್ರು ಮಾತ್ರ ಇರ್ತಾರೆ. ನೀವಿದ್ರಿ ಪ್ರತ್ಯಕ್ಷದರ್ಶಿಗಳು, ನೀವು ಬರೀರಿ. ನನ್ನ ತಪ್ಪ ಅವ್ರ ತಪ್ಪ ನೀವು ವಿಶ್ಲೇಷಣೆ ಮಾಡಿ. ಅವ್ರ ಪದ ಬಳಕೆ ಸರಿ ಇದೆಯಾ, ನನ್ನ ಪದ ಬಳಕೆ ಸರಿ ಇದೆಯಾ, ನಂದು ತಪ್ಪು ಅವ್ರದ್ದು ತಪ್ಪು ಅಂದರೆ ಅವ್ರು ಮಾಡಿದ ಅವ್ಯವಸ್ಥೆಗೆ ಇದೆಲ್ಲ ಆಯಿತು. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.